ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇವರು ತಮ್ಮದೇ ಆದಂತಹ ಹೆಸರನ್ನ ಮಾಡಿದಂತವರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮಾಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕಂಪ್ಲೀಟ್ ಆಗಿ ಈ ಒಂದು ಆಧ್ಯಾತ್ಮದ ಕಡೆ ವಾಲ್ ಬಿಟ್ಟಿದ್ರಿ ಅಲ್ವಾ? ಶಿವ ಪ್ರಪಂಚದ ಮೊದಲ ಡಾಕ್ಟರ್, ವೈದ್ಯ. ಯೋಗಾಸನ ಅನ್ನೋದಕ್ಕೂ ಒಂದು ವಿಶೇಷವಾದಂಥ ಅರ್ಥ ಇದೆ. ಅದು ಒಂದೇ ಪದ ಅಲ್ಲ, 2 ಪದಗಳ ಜೋಡಣೆ. ಏನೇ ಒಂದು ಹೆಣ್ಣು ಮಾಡಕ್ ಹೋದಂತ ಸಂದರ್ಭದಲ್ಲಿ ಆಕೆಯನ್ನ ನಾವು ಕೆಳಗಿಳಿಸಕ್ ಆಗಿಲ್ಲ ಅಂದ್ರೆ ಕೊನೆಗೆ ಒಂದೇ ಒಂದು ಚಾರಿತ್ರ್ಯವದೆ. ಯಾರ್ದು ತಪ್ಪಲ್ಲ. ಈ ಸ್ಪಿರಿಚುವಲ್ ಪಾತಿಗೆ ಬಂದಾಗ ಸಂಸಾರಿಕ ಜೀವನವನ್ನ ದೂರ ಮಾಡಿಸುತ್ತೆ. ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಾ. ವೀಕ್ಷಕರೇ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇವರು ತಮ್ಮದೇ ಆದಂತಹ ಹೆಸರನ್ನ ಮಾಡಿದಂಥವರು. ಹಾಗೆ ತಮ್ಮ ಒಂದು ಈ ಮೋಟಿವೇಶನ್ ವರ್ಡ್ಸ್ ಗಳಿಂದ ಎಷ್ಟೋ ಮಹಿಳೆಯರಿಗೆ ಶಕ್ತಿಯನ್ನ ತುಂಬಿದಂಥವರು. ಕೇವಲ ಭಾರತ ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ಇಡೀ ವಿಶ್ವದಾದ್ಯಂತ ನಮ್ಮ ಸನಾತನ ಧರ್ಮವನ್ನ ವಿಶ್ವದೆಲ್ಲೆಡೆ ಪಸರಿಸ್ತಾ ಇರುವಂತಹ ವ್ಯಕ್ತಿಯನ್ನ ನಾವು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತಿಸೋಣ. ಅವರು ಶಕ್ತಿಯಾಗಿದ್ದಾರೆ ಅಂತ ಹೇಳ್ಬೋದು. ಆಧ್ಯಾತ್ಮಿಕ ವಲಯದಲ್ಲಿ ಒಂದು ದೊಡ್ಡ ಹೆಸರನ್ನ ಮಾಡಿದಂತಹ ವ್ಯಕ್ತಿಯ ಜೊತೆಗೆ ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮಾಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಿಮ್ಮೆಲ್ರಿಗೂ ಗೊತ್ತಾಗಿರತ್ತೆ, ನಮ್ಮ ಜೊತೆಗೆ ಇದ್ದಾರೆ ಅಮ್ಮಾಜಿ ಅಂದ್ರೆ ಚಂದಾ ಪಾಂಡೆ ಅವರು. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆಯೇ ಚಂದಾ ಪಾಂಡೆ ಅಮ್ಮಾಜಿ ಅವರ ಆಧ್ಯಾತ್ಮಿಕ ವಲಯದಲ್ಲಿ ಮಾಡಿರುವಂತಹ ಸಾಧನೆಗಳು ಒಂದೆರಡಲ್ಲ. ಅವರ ಒಂದು ಆಧ್ಯಾತ್ಮಿಕ ಜರ್ನಿ ಆಗಿರಬಹುದು, ಸಮಾಜಕ್ಕೆ ಅವರು ಮಹಿಳೆಯರಿಗೆ ನೀಡುವಂತಹ ಸಂದೇಶವಾಗಿರಬಹುದು, ಇದೇ ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷತೆ. ಅಮ್ಮಾಜಿ, ಹೇಳಿದ್ವಿ ನಿಮಗೆ ಫಸ್ಟ್ ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆಯ ಶುಭಾಶಯಗಳು. ನಿಮಗೂ ಸಹ, ಈ ನೋಡುಗರು ಯಾರ್ಯಾರಿದ್ದಾರೆ ವೀಕ್ಷಕರು, ಆ ಎಲ್ಲ ಹೆಣ್ಮಕ್ಳಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಜೊತೆಗೆ ಮೊನ್ನೆ ತಾನೇ ಇನ್ನೊಂದು ಮಹಿಳಾ ದಿನಾಚರಣೆ ಹೋಯಿತು, ಅದರದ್ದು ಕೂಡ ಬಿಲೇಟೆಡ್ ಅಂತಿರಲ್ಲ ಹಾಗೆ ತಡವಾಗಿ ಶುಭಾಶಯಗಳು. ಯಾವುದು ಅಂದರೆ ಸರೋಜಿನಿ ನಾಯ್ಡು ಅವರದ್ದು 13ನೇ ತಾರೀಕು, ಫೆಬ್ರವರಿ 13ನೇ ತಾರೀಕು ಅದು ಹೋಯಿತು. ಅದರ ಬಗ್ಗೆನೂ ಎಲ್ಲರಿಗೂ ಶುಭಾಶಯ. ರಾಷ್ಟ್ರೀಯನಾಯಿತು, ಅಂತಾರಾಷ್ಟ್ರೀಯ. ಅಮ್ಮಾಜಿ, ಆಧ್ಯಾತ್ಮಿಕ ವಲಯದತ್ತ ಹೆಣ್ಮಕ್ಳು ವಾಲೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ. ಬಹಳ ರೇರ್ ಕೇಸ್ಗಳಲ್ಲಿ ನಾವು ನೋಡ್ಬೋದು. ನೀವು ಸುಮಾರು ವರ್ಷಗಳಿಂದ ಈ ಆಧ್ಯಾತ್ಮಿಕ ಜರ್ನಿಯನ್ನ ನಡೆಸ್ತಂಥವ್ರು, ಅದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಒಳ್ಳೆ ಪ್ರಶ್ನೆ. ಇಲ್ಲಿ ಏನಾಗುತ್ತಪ್ಪ, ಹೆಣ್ಣು ಮಗಳು ಅಂದಿದ ತಕ್ಷಣ ಮೊದಲಿನಿಂದಲೂ ಅಡುಗೆ ಮನೆಗೆ ಸೀಮಿತ, ಸಂಸಾರವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಸೀಮಿತ ಅಂತ ಮಾಡ್ತಾ ಬಂದರು. ಇದು ತಪ್ಪು ಅಂತ ನಾ ಹೇಳಲ್ಲ. ಯಾಕೆ ಅಂದರೆ ಅವಳಲ್ಲಿ ಆ ಕ್ಷಮತೆ ಇದೆ ಅನ್ನುವ ಕಾರಣಕ್ಕೆ ಸೀಮಿತ ಮಾಡಿದ್ರು. ಜೊತೆಗೆ ಆಧ್ಯಾತ್ಮದಲ್ಲಿ ಕಠಿಣವಾದಂತಹ ಸಾಧನೆಗಳಿರುತ್ತೆ. ಆ ಕಠಿಣವಾದಂತಹ ಸಾಧನೆಗಳು ಹೆಣ್ಣು ಮಗಳ ಶರೀರ ಭರಿಸೋದಕ್ಕೆ ತಯಾರಿರಲ್ಲ ಅನ್ನುವ ಉದ್ದೇಶವೂ ಇತ್ತು. ಅದರ ಜೊತೆಗೆ ಇನ್ನೊಂದು ವಿಶೇಷವಾದಂತಹ ಹೆಣ್ಣು ಮಗಳಲ್ಲಿ ಶಕ್ತಿಯೂ ಇದೆ ಅನ್ನೋದನ್ನು ಮರೆಮಾಚಿದ್ರು. ಏನು ಅಂದರೆ ಹಠ, ಛಲ. ನಾವು ನೋಡ್ತೀವಿ, ಒಂದು ಹೇಳ್ತೀವಿ ಕಹಾವತ್, ಒಂದು ಗಾದೆ ಹೇಳ್ತೀವಿ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ. ಮಾರಿ ಅಂದಿದ ತಕ್ಷಣ ಏನಂತಾರೆ ಅಂದರೆ ಅದ್ಭುತವಾದಂಥ ಶಕ್ತಿ ಇರುವಂತಹ ಒಂದು ಹೆಣ್ಣು ಮಗಳು ಅನ್ನೋ ಥರದಲ್ಲಿ ಪ್ರತಿಬಿಂಬಿಸ್ತಾರಲ್ವ. ಹಾಗೆ ಇಲ್ಲಿ ಏನಾಯಿತು, ನನ್ನ ಬಾಲ್ಯದಿಂದ ನಾನು ಈ ಒಂದು ಆಧ್ಯಾತ್ಮಕ್ಕೆ ಬರೋಕ್ಕೆ ಕಾರಣ ಏನು ಅಂದರೆ, ನಾನು ಬೆಳೆದ ಪರಿಸರ ಮತ್ತು ವಾತಾವರಣ. ತಂದೆ ಕೇರಳಕ್ಕೆ ಸೇರಿದವರು, ತಾಯಿ ಉತ್ತರ ಭಾರತ ರಾಜಸ್ಥಾನಿಗೆ ಸೇರಿದವರು. ಸರಿ. ತಾಯಿಯವರು ರಾಜರ ವಂಶಸ್ಥರು, ಅಲ್ಲೂ ಕೂಡ ಒಂದು ವೀರತ್ವ ಅನ್ನೋದು ಇದ್ದೇ ಇತ್ತು. ಇನ್ನು ತಂದೆ ಕೇರಳದವರು, ಅದು ತಂತ್ರಶಾಸ್ತ್ರಕ್ಕೆ ಹೇಳು ಮಾಡಿಸಿದ. ನಾವು ನೋಡ್ತೀವಿ ದೇವನಗರಿ ಅಂತ ಹೇಳ್ತೀವಿ, ದೇವರ ನಾಡು ಅಂತ ಹೇಳ್ತೀವಿ. ಅಂದರೆ ಆ ಒಂದು ಮಿಶ್ರಣದಲ್ಲಿ ಬಂದಂಥವಳು ನಾನು. ಅದೊಂಥರ ರಕ್ತದಲ್ಲೇ ಬಂದ್ಬಿಡ್ತು. ಮತ್ತೆ ಜೊತೆಲಿ ನನ್ನ ಕುಟುಂಬದಲ್ಲಿ ನಾನೊಬ್ಳೆ ಹೆಣ್ಮಗಳಿದ್ದು. ಎಲ್ಲ ಗಂಡ್ಮಕ್ಳ ಜೊತೆನೆ ಆಟಾಡಿ ಬೆಳೆದವಳು. ಆ ಒಂದು ಆಟಾಡ್ತಾ ನನ್ನ ಮನಸ್ಸು ಹೆಂಗೆ ಪರಿವರ್ತನೆ ಆಯಿತು ಅಂದರೆ, ದೇವರಂದ್ರೇನು, ತಾತ ಇಷ್ಟು ಮಾಡ್ತಾರೆ, ಅಜ್ಜ ಇಷ್ಟು ಮಾಡ್ತಾರೆ, ನಮ್ಮ ಮುತ್ತಜ್ಜಿ ಇಷ್ಟೊಂದು ಪೂಜೆ ಮಾಡ್ತಿದ್ರಂತೆ, ಈ ಕತೆಗಳನ್ನು ಕೇಳ್ಕೊಂಡು ಬೆಳೆದವಳು. ಹಾಗಾಗಿ ನನಗೆ ಆಧ್ಯಾತ್ಮದ ಒಲವು ಬಂತು. ಫಸ್ಟ್ ಏನು, ದೇವರು ಅನ್ನೋ ಚಿಂತನೆ.
ಬಂತು. ತದನಂತರ ನನ್ನ ತಾತ ಅವ್ರ ಕಡೆಯಿಂದ, ಅಂದರೆ ನನ್ನ ತಂದೆಯ ತಂದೆಗೆ ನಾವು ತಾತ ಅಂತೀವಿ. ತಂದೆಯ ತಂದೆ ಅಂದರೆ ಮುತ್ತಾತ ಅಲ್ಲ, ತಂದೆಯ ತಂದೆಗೆ ತಾತ ಅಂತೀವಿ. ಈ ಕಡೆ ಅಜ್ಜ ಅಂತಾರೆ. ತಾಯಿಯ ತಂದೆಗೆ ಅಜ್ಜ ಅಂತೀವಿ. ಅಮ್ಮನ ಜನಕ ಅಜ್ಜ. ಓಕೆ. ಜನಕ ಅಂದ್ರೆ ತಂದೆ. ಅಮ್ಮನ ಜನಕ ಅಜ್ಜ, ತಂದೆಯ ತಂದೆ ತಾತ. ಸೊ ನೋಡಿ, ಇಷ್ಟು ನನ್ಗಂತೂ ಇವತ್ ಫಸ್ಟ್ ಕೇಳ್ತಾ ಇರೋದು ನಾನು, ಅಜ್ಜ ತಾತ. ಇದ್ರದ್ದು ತುಂಬಾ ಜನಕ್ಕೆ ಇದ್ರ ವಿಶ್ಲೇಷಣೆ ಗೊತ್ತೇ ಇಲ್ಲ. ಹೌದು, ನಿಜ. ಅಮ್ಮನ ಅಪ್ಪನಿಗೆ ಜನಕ ಅಂತೀವಿ. ಆಯ್ತಾ? ಇಲ್ಲೇನಾಯ್ತು, ನಾನು ಆ ಒಂದು ಪರಿಸರದಲ್ಲಿ ಬೆಳೆಯುವಾಗ ಅಜ್ಜ ತಾತ ಮಂತ್ರಗಳನ್ನ ಹೇಳೋರು. ಆ ಮಂತ್ರಗಳನ್ನೇ ಹೇಳುವಾಗ ಏನೋ ಒಂದು ವೈಬ್ರೇಷನ್, ಬಾಡಿಯಲ್ಲಿ ಕಂಪನಗಳು ಉದ್ಭವ ಆಗೋದು. ಮಗು ನಾನಿನ್ನು ಚಿಕ್ಕವಳು. ಆವಾಗ ನನ್ನ ಅಜ್ಜ ಅದನ್ನು ಗಮನಿಸ್ಬಿಟ್ಟು, ತಾತ ಗಮನಿಸ್ಬಿಟ್ಟು ನನಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆವಾಗ ನನ್ನ ಕುಟುಂಬದಲ್ಲಿ ಭಾಳ ವಿರೋಧ ಬಂತು. ಹೆಣ್ಮಗಳವಳು, ಯಾವತ್ತು ಒಂದು ಮನೆಗೆ ಹೋಗೋವಳು, ಅಡುಗೆ ಮನೆಗೆ ಸೀಮಿತ. ಆದರೆ ನನ್ನ ತಂದೆ ತುಂಬ ಸಪೋರ್ಟ್ ಮಾಡಿದ್ರು. ಹಾಗಾಗಿ ನಾನು ಈ ಪಾತಲ್ಲಿ ಬರೋಕ್ಕೆ ಶುರು ಮಾಡಿದೆ. ಇದು ಎಷ್ಟು ಇನ್ ಡೆಪ್ತ್ ಹೋಗೋಕ್ಕೆ ಶುರು ಮಾಡಿದೆ ಅಂದರೆ, ಸ್ಕೂಲಿಗೆ ಸೇರಿಸಿದ್ರು, ಆದರೆ ಹೋಗ್ಲಿಲ್ಲ ಓದಕ್ಕೆ. ನನ್ಗೆ ಇಂಗ್ಲೀಷ್ ಬರಲ್ಲ, ಸರಿಯಾಗಲ್ಲ, ಇಂಗ್ಲೀಷೇ ಬರಲ್ಲ. ಯಾಕೆ ಅಂದ್ರೆ ನೀವು ಶಾಲೆಗೆ ಹೋಗಿಲ್ಲ, ಯಾಕಂದ್ರೆ ನೀವು ಕಂಪ್ಲೀಟ್ ಆಗಿ ಈ ಒಂದು ಆಧ್ಯಾತ್ಮದ ಕಡೆ ವಾಲ್ ಬಿಟ್ಟಿದ್ರಿ ಅಲ್ವಾ. ಹೇಗೆ ನನ್ನ ಜೀವನ ಬೆಳೀತಾ ಅಂದರೆ ಮುನ್ನುಗ್ತಾ ಹೋಯ್ತು ಅಂದರೆ, ಎಷ್ಟೋ ಜನರಿಗೆ ನಾನು ಸ್ಪಿರಿಚುವಲ್ ಪಾತಲ್ಲಿರೋದು ಗೊತ್ತೇ ಇರಲಿಲ್ಲ, ನಮ್ಮ ಹುಟ್ಟೂರಲ್ಲೇ ಗೊತ್ತಿರಲಿಲ್ಲ. ಆ ರೀತಿ ಗೌಪ್ಯವಾಗಿ ನನಗೆ ಪಾಠಗಳನ್ನು ಕೊಡೋರು. ಪಾಠ ಕೊಡೋಕ್ಕೆ ಶುರು ಮಾಡಿದಾಗ ನನ್ನ 14ನೇ ವರ್ಷದಲ್ಲಿ ನನ್ನ ತಾತ ಅವರು ದೈವಾಧೀನರಾದರು. ಅಲ್ಲಿಂದ ನಂದು ಸ್ಟ್ರಗ್ಲಿಂಗ್ ಲೈಫ್ ಶುರು ಆಯಿತು. ಯಾವ ಥರ ಅಮ್ಮಾಜಿ? ಯಾರೂ ಸಪೋರ್ಟ್ ಇಲ್ಲ. ಅಮ್ಮ ಪ್ರೀತಿ ವಿಶ್ವಾಸ ಕೊಟ್ರು ಇದನ್ನು ಕಲೀಲಿಕ್ಕೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಮುಂಚೆಯಿಂದನೂ ಬೇಡ ಅನ್ನೋದೇ ಇದ್ದಿದ್ದು. ಬೇಡ, ಹೆಣ್ಮಗಳು ಆರಾಮಾಗಿ ಒಂದು ಒಳ್ಳೆ ಮನೆ ಸೇರಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಕಳ್ಕೊಳ್ತೀವಿ. ಈ ಯಾವುದೇ ಒಂದು ಪೇರೆಂಟ್ಸಲ್ಲಿ ಇದೊಂದು ದುರ್ದೈವ ಅನ್ಬೇಕು. ಒಂದು ಹೆಣ್ಮಗಳಾಗಿದ್ದ ಕೂಡಲೇ ಮದುವೆ ಮಾಡಿ ಕಳಿಸ್ಬಿಟ್ರೆ ಜವಾಬ್ದಾರಿ ಕಳ್ಕೊಂಡ್ವಿ ಅಂತಾರೆ. ಆ್ಯಕ್ಚುಲಿ ಜವಾಬ್ದಾರಿ ಹೆಚ್ಚತ್ತೆ. ನಮ್ಮ ಮಗುನ ನಾವು ನಮ್ಮ ಮನೇಲಿ ಸಾಕ್ತೀವಿ. ಒಂದು ಹೆಣ್ಣು ಮಗುಗೆ ಪೂರ್ತಿ ಸಂರಕ್ಷಣೆಯಿಂದ ಸಾಕ್ತಿರ್ತೀವಿ. ಆ ಮಗು ಇನ್ನೊಂದು ಮನೆಗೆ ಕೊಟ್ಟಾಗ ಜವಾಬ್ದಾರಿ ಕಳೆಯಲ್ಲ, ಹೆಚ್ಚಾಗತ್ತೆ. ಅಲ್ಲಿ ಹೆಂಗಿದ್ದಾಳೆ ನನ್ನ ಮಗಳು, ಅಲ್ಲಿ ಏನು ಮಾಡ್ತಿರ್ಬೋದು, ಅಲ್ಲಿ ಯಾವ ರೀತಿ ನಡೆಸ್ಕೊಂತಿರಬಹುದು ಅನ್ನೋದು ಮೊದಲಿನ ಹಂತ. ಎರಡನೇ ಹಂತ ಅವಳಿಗೆ ಮಗು ಆಗಿದ್ದ ಕೂಡಲೇ ಆ ಸಂರಕ್ಷಣೆ. ಕರೆಕ್ಟು. ಇಲ್ಲಿ ಜವಾಬ್ದಾರಿ ಕಳ್ಕೊಳ್ತೀವಿ ಅನ್ನೋ ಪದ ಯಾಕೆ ಯೂಸ್ ಮಾಡ್ತಾರೆ ಗೊತ್ತಿಲ್ಲ. ಜವಾಬ್ದಾರಿಗಳು ಹೆಚ್ಚುತ್ತಾ ಹೋಗುತ್ತೆ. ಅದೇ ಗಂಡು ಮಗುವಿಗೆ ಮದುವೆ ಮಾಡಿದ್ರೆ ಜವಾಬ್ದಾರಿ ಕಳ್ಕೊಳ್ತಾರೆ, ಯಾಕಂದ್ರೆ ಅವ್ನ ಮನೇಲೆ ಇರ್ತಾನೆ. ಹೌದು, ನೋಡ್ಕೊಳ್ಳಕ್ಕೆ ಒಂದು ಹೆಂಡತಿ ಅಂತ ಇರ್ತಾಳೆ, ಮುಂದೆನೆ ಇರ್ತಾರೆ ಅಲ್ಲಪ್ಪ. ಇದು ಸಾಕಷ್ಟು ನಮ್ಮ ಸಮಾಜದ ಒಂದು ರೀತಿ ನೀತಿ ಹೇಗಿದೆ ಅಂದ್ರೆ, ಆವಾಗಿಂದ ಈಗಲ್ಲ, ಶಿವ ಪಾರ್ವತಿ ಕಾಲಿಂದಾನು ಉಚ್ಚ ನೀಚ ಅಂತೀವಿ. ಅಂದ್ರೆ ಹೆಣ್ಣನ್ನ ಒತ್ತಕ್ಕೆ ನೋಡಿದ್ದಾರೆ, ಯಾಕಂದ್ರೆ ಹೆಣ್ಣು ಶಕ್ತಿ ಸ್ವರೂಪಿಣಿ ಅಂತ. ಇದಕ್ಕೊಂದು ಚಿಕ್ಕ ಪ್ರಸಂಗ ಇದೆ. ಶಿವ ಒಂದ್ಸತಿ ಪರ್ಯಟನೆ ಮಾಡ್ಕೊಂಡು ಬರೋವಾಗ ಪಾರ್ವತಿ ಸುಸ್ತಾಗಿ ಮಲಗಿರ್ತಾಳಂತೆ. ಇದು ನನ್ನ ಗುರುಕುಲದಲ್ಲಿ ಕೊಟ್ಟಂತಹ ಒಂದು ನೀತಿ ಬೋಧ. ಕಾಲನ್ನ ಡೋರಿಗೆ ಹಾಕ್ಕೊಂಡು, ಡೋರಿಗೆ ಒತ್ತಿಟ್ಕೊಂಡ್ಬಿಟ್ಟು ಮಲಗಿರ್ತಾಳಂತೆ. ಶಿವ ಬಂದು ತಳ್ತಾರಂತೆ, ತೆಗಿಯೋಕ್ಕಾಗಲ್ಲ. ಸಂಪೂರ್ಣ ಶಕ್ತಿ ಪ್ರಯೋಗ ಮಾಡಿದ್ರು ತೆಗಿಯೋಕ್ಕಾಗಲ್ಲ. ಆವಾಗ ಅವರದೇ ಆದ ರೀತಿಯಲ್ಲಿ ಪಾರ್ವತಿಗೆ ಎಚ್ಚರಿಸ್ತಾರಂತೆ. ಎಚ್ಚರಿಸಿದಾಗ ಸ್ವಲ್ಪ ಹೊತ್ತು ಶಿವ ಕೂತ್ಕೊಂಡು ಕಾಯ್ತಾರಂತೆ ಪಾರ್ವತಿ ಹೇಳೋದನ್ನ. ಆವಾಗ ಎಚ್ಚರಿಬಿಟ್ಟು ಬಾಗಿಲು ತೆಗೆದಾಗ ನೋಡ್ತಾಳೆ ಶಿವ ಕಾಯ್ತಾ ಕೂತ್ಕೊಂಡಿದ್ದಾರೆ. ಆವಾಗ ಶಿವನ ತಲೆಯಲ್ಲಿ ಹೊಳಿಯತ್ತಂತೆ, ಇವಳು ಬರೀ ಏನು ಮಾಡಿದ್ದೆ ಅಂದಾಗ ಕಾಲಿಟ್ಕೊಂಡು ಮಲಗಿದ್ದೆ. ಬರೀ ಒಂದು ಕಾಲಿಟ್ಕೊಂಡು ಮಲಗಿದ್ರೇ ಇಷ್ಟು ಇವಳದಲ್ಲಿ ಶಕ್ತಿ ಇದೆ ಅಂದಾಗ ಇವಳಿಗೆ ಯಾವ ರೀತಿಯಲ್ಲಿ ವೀಕ್ ಮಾಡಬೇಕು ಅಂತ ಹೇಳಿ ಸಂಚು ಹೊಡಿತಾರಂತೆ ಶಿವ. ಯಾಕೆ ಅಂದರೆ ಶಿವ ಪ್ರಪಂಚದ ಮೊದಲ ಡಾಕ್ಟರ್, ವೈದ್ಯ. ಅವರಿಡೀ ಗಣೇಶನ ತಲೆಯನ್ನೇ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು, ಹೆಡ್ ಟ್ರಾನ್ಸ್ಪ್ಲಾಂಟ್. ಇವಾಗ ಹಾರ್ಟ್ ಟ್ರಾನ್ಸ್ಪ್ಲಾಂಟು ಅದು ಇದು ಅಂತಾರಲ್ಲ, ತಲೆನೇ ಟ್ರಾನ್ಸ್ಪ್ಲಾಂಟ್ ಮಾಡಿ ತೋರಿಸೋದು. ಅದಕ್ಕೆ ಅವರಿಗೆ ವೈದ್ಯನಾಥೇಶ್ವರ ಅಂತ ಹೇಳೋದು ಶಿವನಿಗೆ. ಆಯ್ತಾ? ಇದೆಲ್ಲ ಪ್ರಸಂಗಗಳು ಅಂತ ತಗೊಳ್ತೀವಿ. ಆ ಸಂದರ್ಭದಲ್ಲಿ ಹೆಣ್ಣು ಮಗಳು ಮುಟ್ಟಾಗುವ ಒಂದು ಸಂಚಲನೆಯನ್ನ ಕೊಟ್ಟರಂತೆ. ಓಕೆ, ಅಂದ್ರೆ ಅವಳನ್ನ ವೀಕ್ ಮಾಡೋದಕ್ಕೆ. ಅವಾಗ ಏನಾಗುತ್ತೆ, ಅಲ್ಲಿ ಮೆಡಿಕಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಅವಳು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಕುಂದಿರ್ತಾಳೆ. ದುರ್ಬಲ ಆಗಲ್ಲ, ಕುಂದುತ್ತಾಳೆ. ಅಂದ್ರೆ ಸುಸ್ತನ್ನ ಫೀಲ್ ಮಾಡುವಂಥದ್ದು.
ಈ ಥರ ಈ ಒಂದು ಪ್ರಸಂಗಗಳಿಗೆ ಹೋದಾಗ ಅನಾದಿ ಕಾಲದಿಂದನೂ ಹೆಣ್ಮಗಳನ್ನು ಒಂಥರ ತಳ್ತಾ ಬಂದ್ರು. ಆದರೆ ಎಷ್ಟು ತಳ್ಳಿದ್ರು ಅಷ್ಟೇ ಚೆಂಡು ಥರ ಪುಟಿಯಕ್ಕೆ ಶುರು ಮಾಡಿದ್ಲು ಹೆಣ್ಣು. ಅದ್ ಹೇಳ್ತಾರಲ್ಲ ಅಮ್ಮಾಜಿ, ಎಷ್ಟು ನಾವು ಅದುಮಿಟ್ಕೊಳ್ತೀವೋ ಎಲ್ಲ ನಮ್ಮ ಭಾವನೆಗಳನ್ನ, ಅದು ಒಂದಲ್ದ ಒಂದಿನ ಫ್ರಸ್ಟ್ರೇಷನ್ ಜ್ವಾಲಾಮುಖಿ ಥರ ಉಕ್ಕುತ್ತೆ ಅಂತ ಹೇಳ್ತಾರೆ. ಬರೀ ಬೆಂಕಿ ಅಲ್ಲ, ಜ್ವಾಲಾಮುಖಿ ಥರ ಸಿಡಿದು ಬಂದೇ ಬರುತ್ತೆ. ಇನ್ನೊಂದು ಹೇಳೋರು ನಮ್ಮ ಗುರುಕುಲದಲ್ಲಿ, ಹೆಣ್ಣಿನ ಆಸೆ ಆಕಾಂಕ್ಷೆಗಳನ್ನು ಎಷ್ಟು ದಿನ ಒತ್ತಿಡ್ಬೋದು ಅಂದರೆ ತಾಳ್ಮೆ ಅಂತೀವಿ. ಅಂದರೆ ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡೋರು, ಒಂದು ಹೆಣ್ಮಗಳು ಗರ್ಭಿಣಿ ಆದರೆ ಎಷ್ಟು ದಿನ ಅದು ಮಗು ಒಳಗಿರುತ್ತೆ, ಒಂದಲ್ಲ ಒಂದಿನ ಅದು ಪ್ರಪಂಚಕ್ಕೆ ಬಂದೇ ಬರುತ್ತೆ. ನೀನು ಏನೇ ಮಾಡು ಬಿಡು, ಆ ಸಮಯ ಬಂದಾಗ ಅದು ಬಂದೇ ಬರುತ್ತೆ. ಅದೇ ಥರ ಹೆಣ್ಣಿನ ಛಲ ಅನ್ನೋದು ಪುಟಿಯತ್ತೆ ಅಂತ ಹೇಳೋರು. ಹಾಗೆ ನನ್ನ ಬಾಲ್ಯದಲ್ಲಿ ನಾನು ಏನೇನು ಅನುಭವಿಸ್ಕೊಂಡು ಬಂದೆ ಅಂದರೆ, ಪ್ರೀತಿ ವಿಶ್ವಾಸ ತುಂಬ ಇತ್ತು. ನನ್ನ ಅಣ್ಣಂದಿರು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅಂದರೆ ಎಲ್ಲೋದ್ರೂ ನನಗೆ ಅಣ್ಣಂದಿರು ಕರ್ಕೊಂಡು ಹೋಗೋರು ಜೊತೆಯಲ್ಲಿ. ಯಾಕೆ ಅಂದರೆ ನಾನೊಬ್ಬಳೇ ಹೆಣ್ಮಗಳು, ಎಲ್ಲ ನಮ್ಮ ಇಡೀ ಕೇರಿಯಲ್ಲೂ ಗಂಡ್ಮಕ್ಳೇ, ಅವ್ರ ಜೊತೆ ಗಂಡ್ಮಗುವಾಗೇ ಬೆಳೀತಾ ಇದ್ದೆ. ಸೊ ಇಲ್ಲೇನಾಯಿತು, ನನಗೆ ಅದೇ ಹೇಳಿದ್ನಲ್ಲ, ಈ ಸ್ಪಿರಿಚುವಲ್ ಪಾತಿಗೆ ಬಂದಾಗ ಬರುವ ಸಂದರ್ಭದಲ್ಲಿ ಪ್ರತಿಯೊಂದು ನನಗೆ ಪೂರಕವಾಗಿ ಆ ಗಂಡ್ಮಕ್ಳು ಫ್ರೀಡಮ್ ಆಗಿ ಓಡಾಡೋದು, ಮರ ಹತ್ತೋದು, ಅದೆಲ್ಲ ನೋಡ್ತಾ ಬಂದಾಗ, ಪ್ಲಸ್ ರಕ್ತದಲ್ಲಿ ಒಂದು ಸ್ಪಿರಿಚುವಲ್ ಪವರ್ ಇತ್ತು. ಅಂದರೆ ನೀವು ಹೇಳ್ತೀರಲ್ಲ DNA, ಆ DNA ಇತ್ತು, ಸ್ಪಿರಿಚುವಲ್ DNA. ಅದೆಲ್ಲಿ ಹೋಗುತ್ತೆ? ಅದೇನು ಮಾಡ್ತು, ನನ್ನನ್ನು ಬಲವಾಗಿ ಈ ಫೀಲ್ಡಿಗೆ ಜಂಪ್ ಹೊಡಿಯೋಕ್ಕೆ ಸಹಾಯ ಮಾಡ್ತು. 14 ವರ್ಷದಲ್ಲಿ ನಮ್ಮ ತಾತ ತೀರ್ಕೊಂಡ್ರು. ತದನಂತರ ನಾನು ಬಿಡಲಿಲ್ಲ, ಗೌಪ್ಯವಾಗಿ ಕಲೀಲಿಕ್ಕೆ ಶುರು ಮಾಡಿದೆ. ಸರಿ. ಅದರಲ್ಲಿ ನನಗೆ ಮುಖ್ಯವಾಗಿ ಪಾತ್ರಧಾರಿಯಾಗಿದ್ದು ಮಲ್ಲಾಡೆಹಳ್ಳಿ ಸ್ವಾಮೀಜಿಗಳು. ಯೋಗಾಸನ ಕಲಿಯುವಾಗ ಹಠಯೋಗದ ಬಗ್ಗೆ ನಾಲೆಡ್ಜ್ ಕೊಟ್ಟರು. ಹಠಯೋಗ ಅಂದರೆ ಸೂರ್ಯ ಮತ್ತು ಚಂದ್ರನನ್ನು ಆಧಾರವಾಗಿಟ್ಕೊಂಡು ಮಾಡುವಂತಹ ಒಂದು ಕಲೆ. ಅಲ್ಲಿ ಸೂರ್ಯಚಂದ್ರ ಅಂದರೆ ದೇಹದಲ್ಲಿರುವಂಥ ಸೂರ್ಯಚಂದ್ರ, ಸೂರ್ಯನಾಡಿ, ಚಂದ್ರನಾಡಿ, ಸುಷುಮ್ನ ನಾಡಿ, ಆ ಒಂದು ಆಧಾರವಾಗಿಟ್ಕೊಂಡು ಅಲ್ಲೂ ಕೂಡ ಮಂತ್ರ ಪ್ರಯೋಗಗಳಿದೆ. ಸೊ ನಾನು ಸೈಲೆಂಟಾಗಿ ಬೇರೆ ರೀತಿಯಲ್ಲಿ ಎಕ್ಸ್ಪೋಸ್ ಆಗೋಕ್ಕಾಗಲಿಲ್ವಲ್ಲ, ಯೋಗಾಸನವನ್ನು ಕಲಿಯೋಕ್ಕೆ ಶುರು ಮಾಡಿದೆ. ಯೋಗಾಸನ ಅನ್ನೋದಕ್ಕೂ ಒಂದು ವಿಶೇಷವಾದಂಥ ಅರ್ಥ ಇದೆ. ಅದು ಒಂದೇ ಪದ ಅಲ್ಲ, 2 ಪದಗಳ ಜೋಡಣೆ. ಯೋಗಿಗಳು, ಸಾಧಕರು, ಋಷಿಗಳು, ಮಹರ್ಷಿಗಳು, ಎಸ್ಪೆಷಲಿ ಯೋಗಿಗಳು, ಇವ್ರಿಗೆಲ್ಲ ಯೋಗಿಗಳು ಅಂತೀವಿ. ಸಾಧು, ಸಂತ, ಅವಧೂತ, ಋಷಿಗಳು, ಸನ್ಯಾಸಿ, ಇವ್ರಿಗೆಲ್ಲ ಯೋಗಿ ಅಂತ ಹೇಳ್ತೀವಿ. ಅದು ಯೋಗಿ ಅಂದರೆ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅದರ ಕಡೆಗೆ ಸಾಧನೆಯ ದಾರಿಯಲ್ಲಿ ಮುನ್ನುಗ್ಗುವಂಥವ್ರಿಗೆ ಯೋಗಿಗಳು ಅಂತ ಹೇಳ್ತಾರೆ. ಆಯಿತಾ? ಈಗ ನಮಗೆ ಸಾಕಷ್ಟು ಜನ ಉಪಾಸಕರು, ಉಪಾಸಕಿ ಅಂತಾರೆ. ಆ್ಯಕ್ಚುಲಿ ಯೋಗಿನಿ ಅನ್ನಬೇಕು ಪದ ಬಳಕೆ. ಅದೆಲ್ಲ ಗೊತ್ತಿಲ್ಲ ಜನಗಳಲ್ಲಿ. ಆಯಿತಾ? ಅವರು ಕಾಡುಗಳಲ್ಲಿ, ಅಂದರೆ ಒಂದು ಸಾಧನೆಗೆ ಬೇಕಾಗಿರೋದು ತಪಸ್ಸು ಅಂತಾರಲ್ಲ, ಆ ತಪಸ್ಸು ಅನ್ನೋದಕ್ಕೆ ಅರ್ಥ ಏನು ಅಂದರೆ ನಮ್ಮ ಶರೀರವನ್ನು ಸುಡೋದು ಅಂತ. ಸುಡೋದು ಅಂದರೆ ಯಾವ ಥರ? ಬೆಂಕಿಯಲ್ಲಿ ಸುಡೋದಲ್ಲ, ಯಾವುದಾದ್ರೂ ಒಂದು ಭಂಗಿಯಲ್ಲಿ ಕೂತು ಆ ಶರೀರಕ್ಕೆ ನೋವನ್ನು ಕೊಡುವಂಥದ್ದು. ಆ ಥರ ಸಾಧಕರು ಏನು ಮಾಡೋರು? ಗುಹೆಗಳಲ್ಲಿ, ಗುಡ್ಡಗಾಡುಗಳಲ್ಲಿ, ಬಯಲುಗಳಲ್ಲಿ ಒಂದು ಕಾಲಲ್ಲಿ ನಿಂತ್ಕೊಳ್ಳೋದು, ಕೂತ್ಕೊಳ್ಳೋದು, ಈ ಥರ ಮಾಡಿಕೊಂಡು ಸಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಡೋಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ದೇಹದಲ್ಲಿ ಆರೋಗ್ಯದ ಕೊರತೆ ಶುರುವಾಯಿತು. ಅಂದರೆ ನೋವುಗಳು ಕಾಣಿಸ್ಕೊಳ್ಳಿಕ್ಕೆ ಶುರುವಾಗತ್ತೆ. ಶುರುವಾದಾಗ ಯೋಗಿಗಳು ಯೋಚಿಸ್ತಾರೆ, ಈ ಒಂದು ತೊಂದರೆ ನಮಗಿದೆ, ಪ್ರಾಣಿಗಳಲ್ಲಿ ಯಾಕಿಲ್ಲ? ಕಾಡುಗಳಲ್ಲಿ ಇರ್ತಿದ್ರಲ್ವ, ಆ ಪ್ರಾಣಿಗಳಲ್ಲಿ ಯಾಕಿಲ್ಲ ಅಂತ ಅಂದ್ಬಿಟ್ಟು ಅದರ ಬಗ್ಗೆ ಅವರು ಅನ್ವೇಷಣೆ ಮಾಡಿದಾಗ, ಅಂದರೆ ಒಂದು ಅದ್ರ ಬಗ್ಗೆ ತಿಳುವಳಿಕೆ ತಗೊಳಕ್ಕೆ ಹೋದಾಗ, ಆ ಪ್ರಾಣಿಗಳು ಕೂರುವ ಭಂಗಿ, ಮಲಗುವ ಭಂಗಿಗಳಿಗೆ ಆಸನಗಳು ಅನ್ನೋದು, ಅದನ್ನ ಇವ್ರು ಅಡ್ಯಾಪ್ಟ್ ಮಾಡ್ಕೊಳಕ್ ಶುರು ಮಾಡಿದ್ರು ಯೋಗಿಗಳು. ಯೋಗ ಆಸನಗಳು ಅನ್ನುವ ಪದ ಹುಟ್ಕೊಂತು. 86,000 ಆಸನಗಳಿತ್ತು ಅನ್ನುವಂಥದ್ದು. 86,000 ಪ್ರಕಾರದ ಪ್ರಾಣಿಗಳಿದ್ವು. ಅವುಗಳ ಭಂಗಿಗಳು, ಕೂರುವ, ಮಲಗುವ, ನಿಲ್ಲುವ ಭಂಗಿಗಳೇ ಆಸನಗಳಿರುವಂಥದ್ದು. ಇವತ್ತಿಗೂ ಅದೇ ಪ್ರಚಲಿತ ಇರೋದು. ಆಯ್ತಾ? ಮತ್ಸ್ಯಾಸನ, ವೀರಾಸನ, ಕುಕ್ಕುಟಾಸನ, ಚಕ್ರಾಸನ, ಎಲ್ಲ ಅದರದ್ದೇ ಆಸನಗಳು. ಸೊ ಈ ಒಂದು ಪ್ರತಿಯೊಂದು ಸಾಧನೆಯಲ್ಲಿ ಬಂದಾಗ
ಏನಾಗುತ್ತೆ, ನಾ ಹೇಳಿದ್ನಲ್ಲ, ತಪಸ್ಸು, ಸುಡೋದು, ಯೋಗಾಸನ ಇವೆಲ್ಲವೂ ಕೂಡ ಪ್ರತಿಯೊಂದು ಒಳಗೂಡಿದಾಗ ವೈಜ್ಞಾನಿಕ, ವೈದ್ಯಕೀಯ, ಆಧ್ಯಾತ್ಮಿಕ ಸಂಚಲನೆಯೇ ಸಾಂಸಾರಿಕ ಜೀವನದಲ್ಲಿ ಬರುವಂಥದ್ದು. ಆ ಸಾಂಸಾರಿಕ ಜೀವನದಲ್ಲಿ ಬರುವಂಥದ್ದು ಯಾವುದು? ಒಂದು ಹೆಣ್ಣು, ಒಂದು ಗಂಡು. ಹೆಣ್ಣು ಹೊರಗೆ ದುಡಿಬೇಕು, ಗಂಡು ಹೊರಗೆ ದುಡಿಬೇಕು, ಹೆಣ್ಣು ಒಳಗೆ ದುಡಿಬೇಕು ಅನ್ನುವಂಥದ್ದು ಬಂದಿತ್ತು. ಹೌದು. ಆದರೆ ಈ ನಾವೀಗ ಮಹಿಳಾ ದಿನಾಚರಣೆ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಹೆಣ್ಣು ಅನ್ನುವಂಥದ್ದು, ಆ ದಿನಾಚರಣೆಗೆ ಸಂಪೂರ್ಣ ಅರ್ಥ ಕೊಡೋದು ಯಾವುದು ಅಂದರೆ, ಸಮಾಜ ಮತ್ತು ಸಂಸಾರವನ್ನು ಜೋಡೆತ್ತಿನ ಥರ ತಗೊಂಡು ಹೋಗುವ ಹೆಣ್ಣಿನ ಒಂದು ಏನು ಹೇಳ್ತೀವಿ ನೀವು, ಒಂದು ಆಕೃತಿಯನ್ನು ತಗೊಂಡಾಗ ಆ ಮಹಿಳಾ ದಿನಾಚರಣೆಗೆ ಅರ್ಥ ಬರುವಂಥದ್ದು. ಹಾಗಾಗಿ ಈಗ ನನ್ನ ಸಾಧನೆಗೆ ತಗೊಂಡಾಗ ಸಂಸಾರದಲ್ಲೂ ಇದ್ದೆ, ಸಮಾಜದಲ್ಲೂ ಇದ್ದೆ, ಸಾಧನೆಯಲ್ಲಿಯೂ ಇದ್ದೆ. ಸಂಸಾರದಲ್ಲಿ ಕೆಲವೊಂದು ಕಟುವಾದ ನುಡಿಗಳನ್ನು ಕೇಳಿದೆ, ಸಂಸಾರದಲ್ಲಿ ಅದರದ್ದು ರಿಯಾಕ್ಷನ್ ನೋಡಿದೆ, ಸಾಧನೆಯಲ್ಲಿ ಅದರ ಪ್ರತಿಫಲವನ್ನು ನೋಡಿದೆ. ಹೇಗೆ ಅಂದರೆ, ಇವರೆಲ್ಲ ಅನ್ನುವಾಗ ಈ ಸಾಧನೆಯಲ್ಲಿ ನನಗೆ ಹಠ ಜಾಸ್ತಿ ಆಯಿತು. ನಾನು ಮಾಡಿ ತೋರಿಸ್ಲೇಬೇಕು. ಕರೆಕ್ಟ್ ಅಂದಾಗ ಈ 14ನೇ ವರ್ಷದಿಂದ ಆರಂಭವಾದದ್ದು ಇವತ್ತಿನ ತನಕ ನಡೀತಾ ಇದೆ. ಈಗ ನನಗೆ 65 ವರ್ಷ. ಅಂದ್ರೆ ನಿಮ್ಮ ಈ ಸಾಧನೆಯ ಹಾದಿ ಹಿಡಿದಂತ ಸಂದರ್ಭದಲ್ಲಿ ಎಂಥ ಸವಾಲುಗಳನ್ನ ಎದುರಿಸಿದ್ರಿ ಅಮ್ಮಾಜಿ? ಕಟುವಾದ ನುಡಿಗಳು. ನಾನು ಸಾಧನೆಗೆ ಊರು ಬಿಟ್ಟು ಊರಿಗೆ ಹೋಗ್ಬೇಕಿತ್ತು. ಹೌದು. ನನ್ನ ಮನೆಯಲ್ಲಿ ಅವಕಾಶ ಕೊಡ್ತಾ ಇಲ್ಲ, ಆದ್ರೂ ಕೂಡ ಸುಳ್ಳು ಹೇಳಿ ಹೋಗ್ತಾ ಇದ್ದೆ. ಆವಾಗ ಬೇರೆಯ ಪಟ್ಟವನ್ನ ಕಟ್ಟಿದ್ರು, ತುಚ್ಛವಾದ ಪಟ್ಟವನ್ನ ಕಟ್ಟಿದ್ರು. ಬೇರೆ ರೀತಿಯಲ್ಲಿ ದುಡಿಮೆಗೆ ಹೋಗ್ತಾ ಇದ್ದಾಳೆ ಇವಳು. ಅಲ್ಲ, ಏನೇ ಈಗಲೂ ಕೂಡ ಸಮಾಜದಲ್ಲಿ ಅದೊಂಥರ ಇದೆ. ಏನಂತಂದ್ರೆ, ಏನೇ ಒಂದು ಹೆಣ್ಣು ಮಾಡಕ್ ಹೋದಂತ ಸಂದರ್ಭದಲ್ಲಿ ಆಕೆಯನ್ನ ನಾವು ಕೆಳಗಿಳಿಸಕ್ಕಾಗಿಲ್ಲ ಅಂದ್ರೆ ಕೊನೆಗೆ ಒಂದೇ ಒಂದು ಚಾರಿತ್ರ್ಯವದೆ. ಹಾ, ಗಂಡು ಮಾಡಿದ್ರೆ ರಸಿಕತೆ, ಹೆಣ್ಣು ಮಾಡಿದ್ರೆ ಚಾರಿತ್ರ್ಯವದೆ. ಕರೆಕ್ಟ್. ಸೊ ನೀವು ಇದೇ ತರದ ಒಂದು ಸಮಸ್ಯೆನ ಅವಾಗ ಅಂದ್ರೆ ಸಮಸ್ಯೆನ ಎದುರಿಸಿದ್ರಿ? ಎದುರಿಸಿದ್ವಿ, ಎಲ್ಲಾ ರೀತಿ ಸಮಸ್ಯೆಗಳು. ಮತ್ತೆ ನಂದು ವೈವಾಹಿಕ ಜೀವನದಲ್ಲೂ ಫೇಲ್ಯೂರ್ ಆಯಿತು. ಯಾಕಂದ್ರೆ ಅಲ್ಲೂ ಕೂಡ ಇದು ಏನು ಡಿಫರೆಂಟ್ ಒಪಿನಿಯನ್, ಸಾಮರಸ್ಯ ಇರಲಿಲ್ಲ. ಡಿಫರೆಂಟ್ ಒಪಿನಿಯನ್ ಅಂದ್ರೆ ನಾನು ಇದು ಮಾಡ್ತೀನಿ ಅಂದ್ರೆ ಅದೇ ಏತಿ ಅಂದ್ರೆ ಪೇತಿ. ಸೊ ನಾವು ಸ್ಮೂತ್ ಅಂದ್ರೆ ನೀವು ಮದುವೆ ಮುಂಚೆ ಈ ಆಧ್ಯಾತ್ಮದ ಕಡೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಆಲ್ರೆಡಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ರಿ. ಆ ನಂತರ ನಿಮ್ದು ಮದುವೆ ಆಗಿರೋದು? ಹೌದು. ಓಕೆ. ಇಲ್ಲಿ ಏನಾಯ್ತು, ಅದೇ ಹೇಳಿದ್ನಲ್ಲ, ಜವಾಬ್ದಾರಿ ಕಳ್ಕೊಳ್ಬೇಕು. ಈ ಪೇರೆಂಟ್ಸ್ ಅಲ್ಲಿ ಒಂದು ಮಾತಿರುತ್ತಲ್ಲ, ಮಗ. ಬಟ್ ನಿಮಗೆ ಇಷ್ಟ ಇತ್ತಾ ಇಲ್ವಾ ಅಮ್ಮಾಜಿ ಮದುವೆ ಅನ್ನೋ? ಅಲ್ಲ, ನನಗೆ ಮದುವೆ ಆಗಿದ್ದೆ 16ನೇ ವರ್ಷದಲ್ಲಿ, 16-17ರಲ್ಲಿ. ಅವಾಗ ತಿಳುವಳಿಕೆ ಇಷ್ಟ ಇತ್ತು. ಹೆಂಗೆ ಗೊತ್ತಾ, ಕೇಳಿದ್ದೆಲ್ಲ ಕೊಡಿಸ್ತಾರೆ. ಕರೆಕ್ಟ್. ಅಂದ್ರೆ ಈಗಿನಷ್ಟು ಮುಂದುವರೆದಿರ್ಲಿಲ್ಲ. ನಾನು ಹೇಳುದು 50 ವರ್ಷದ ಹಿಂದೆ ಬುದ್ಧಿಮಟ್ಟ ಇನ್ನೂ ಚಿಕ್ಕದೇ ಇರುತ್ತೆ. ಆಮೇಲೆ ಆ ಫೀಡು ಹಂಗೆ ಇರುತ್ತೆ ಮನೆಯಲ್ಲಿ. ಆ ಹೆಣ್ಮಕ್ಳು ಅಂದ ತಕ್ಷಣ ಮದುವೆ ಮಾಡಿ ಕಳಿಸ್ತಾರೆ. ಚಿಕ್ಕ ವಯಸ್ಸಿಂದ ಹೇಳ್ಬೇಕು, ನಿನ್ ಗಂಡನ ಹತ್ರ ಇಸ್ಕೊಂಡು ಕೇಳು. ಕರೆಕ್ಟ್. ಹೌದು. ಆವಾಗ ಗಂಡ ಅನ್ನೋನು ಏನು ಅಂದ್ರೆ, ನಾವು ಕೇಳಿದ್ದೆಲ್ಲ ಕೊಡಿಸೋ ಅಂತ ಒಂದು ವ್ಯಕ್ತಿ. ಈ ಹೆಣ್ಮಗಳಿಗೆ ತಂದೆನೇ ಎಲ್ಲ ಕೊಡಿಸೋದು ಜನರಲ್ ಆಗಿ. ಗಂಡು ಮಕ್ಕಳಿಗೆ ತಾಯಿ ಎಲ್ಲ ಕೊಡಿಸ್ತಾರೆ. ಸೊ ತಂದೆಯ ತರಹ ಇವು ನಮಗೆಲ್ಲ ಕೊಡಿಸ್ತಾನೆ ಅನ್ನುವ ಚಿಂತನೆ. ಅದು ಇನ್ನೊಂದು ಹೇಳ್ತೀನಿ ಮಗಳೇ, ಇದು ಯಾರ್ದು ತಪ್ಪಲ್ಲ. ಈ ಸ್ಪಿರಿಚುವಲ್ ಪಾತಿಗೆ ಬಂದಾಗ ಸಂಸಾರಿಕ ಜೀವನವನ್ನು ದೂರ ಮಾಡಿಸುತ್ತೆ. ನಾನು ಹೇಳ್ತಾ ಇರೋದು ಜ್ಯೋತಿಷ್ಯ, ವಾಸ್ತುಶಾಸ್ತ್ರ, ಸಂಖ್ಯಾಶಾಸ್ತ್ರ ಅಲ್ಲ, ತಂತ್ರಶಾಸ್ತ್ರ. ತಂತ್ರಶಾಸ್ತ್ರವೇ ಬೇರೆ. ಅದರಲ್ಲಿ ಬರುವ ಸಬ್ವಿಂಗ್ಸ್, ಜ್ಯೋತಿಷ್ಯ ಇರ್ಬೋದು, ಆರುಢ ಲಗ್ನ ಅನ್ನೋದು, ಕವಡೆಶಾಸ್ತ್ರ ಇರ್ಬೋದು, ಸಂಖ್ಯಾಶಾಸ್ತ್ರ ಇರ್ಬೋದು, ವಾಸ್ತುಶಾಸ್ತ್ರ ಇರ್ಬೋದು, ಪರ್ಣಶಾಸ್ತ್ರ ಇರ್ಬೋದು, ಛಾಯಾ ಚಿಕಿತ್ಸಾ ಇರ್ಬೋದು, ಇಂಥ ತುಂಬ ಇದೆ. ಅದೆಲ್ಲ ತಂತ್ರದಲ್ಲಿ ಬರುವ ವಿಂಗ್ಸ್. ಜ್ಯೋತಿಷಿ ಬರೀ ಜ್ಯೋತಿಷ್ಯವನ್ನು ಮಾತ್ರ ಕಲಿಬೇಕು. ಸಂಖ್ಯಾಶಾಸ್ತ್ರಜ್ಞರು ಅದನ್ನ ಮಾತ್ರ. ತಂತ್ರಶಾಸ್ತ್ರಜ್ಞರು ಎಲ್ಲವನ್ನೂ ಕಲಿಬೇಕು. ಲೈಕ್ ಯೂನಿವರ್ಸಿಟಿ. ನೀವು ಇನ್ನೊಂದು ಹೇಳ್ತಿರಲ್ಲ, ಎನ್ಸೈಕ್ಲೋಪೀಡಿಯಾ. ಎಲ್ಲ ಅಂಶವನ್ನು ಅವರು ಒಟ್ಟುಗೂಡಿಸ್ಕೋಬೇಕು. ಯಾಕೆ ಅಂದರೆ, ಮತ್ತು ಇನ್ನೊಂದು ಸುಂದರತೆ ಏನು ಗೊತ್ತಾ, ತಂತ್ರಶಾಸ್ತ್ರದಲ್ಲಿ ಬರುವಾಗ ವೈವಾಹಿಕ ಜೀವನವನ್ನು ಅನುಭವಿಸಿರಲೇಬೇಕು. ಇದನ್ನು ಬಹಳ ಕಟ್ಟುನಿಟ್ಟಾಗಿ ಹೇಳ್ತಾರೆ. ಯಾಕೆ ಅಂದರೆ, ನಿನಗೆ ವೈವಾಹಿಕ ಜೀವನದ ಬಗ್ಗೆ ಅರಿವೇ ಇಲ್ಲ ಅಂದರೆ ನಿನ್ನ ಹತ್ರ ಬರುವಂತಹ ಒಂದು ವ್ಯಕ್ತಿಗೆ ನೀನೇನು ಮಾರ್ಗದರ್ಶನ ನೀಡ್ತೀಯ?
ಇಲ್ಲಿ ಎಷ್ಟೋ ಜನ ಅಂದ್ರೆ ನಿಮಗೆ ಈ 14-16 ವರ್ಷದಲ್ಲಿ ಅದು ಗೊತ್ತಿತ್ತಾ ಹಾಗಾದ್ರೆ ಅಂತ? ಯಾವುದು ಈ ತಂತ್ರ ಇದಕ್ಕೆ ಬರ್ತೀನಿ ನಾನು ಅಂತ ಹೇಳಿ, ತಂತ್ರಶಾಸ್ತ್ರಕ್ಕೆ ಬರ್ತೀನಿ ಅಂತ 7ನೇ ವರ್ಷದಿಂದಾನೇ ಎಂಟ್ರಿ ಆಗ್ಬಿಟ್ನಲ್ಲ. ಸೊ ಆವಾಗ ನಿಮ್ಗೆ ಈ ವೈವಾಹಿಕ ಜೀವನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಏನು ಸಮಸ್ಯೆ ಇರ್ಲಿಲ್ಲ ಹಾಗಾದ್ರೆ, ಆ ನಂತರ ಪ್ರಾಬ್ಲಮ್. ಹೌದು. ಅಂದ್ರೆ ಇಲ್ಲಿ ಏನಾಗುತ್ತೆ, ಆಸಕ್ತಿ ಬೇರೆ, ಮದ್ವೆ ಆದ್ರೆ ಮನೆಯಲ್ಲೇ ಇರಬೇಕು, ಕಟ್ ಹಾಕ್ತಾರೆ ಅನ್ನೋದು ಬೇರೆ. ಇಲ್ಲಿ ಯಾವುದೇ ಒಂದು ಮಗುಗೆ ರ್ಯಾಪ್ ಮಾಡಿಬಿಟ್ಟು ಒಂದು ಗಿಫ್ಟ್ ಕೊಟ್ಟಂಗೆ, ಚಿಕ್ಕ ವಯಸ್ಸಿಂದ ತಂತ್ರಕ್ಕೆ ಒಳಗೇನಿರುತ್ತೆ ಗೊತ್ತಿರಲ್ಲ, ಅದ್ರ ಮೇಲ್ಗಡೆ ನೋಡಿ ಫುಲ್ ಕಲರ್ಫುಲ್ ಖುಷಿ ಆಗುತ್ತೆ. ಕರೆಕ್ಟ್. ಇಲ್ಲಿ ಯಾವುದು ತಪ್ಪಲ್ಲ, ಯಾವುದು ಸರಿಯಲ್ಲ. ಆದರೆ ನಮ್ಮ ಹೇಗೆ ನಾವು ನಿಭಾಯಿಸ್ತೀವಿ ಅನ್ನೋ ನಮ್ಮ ಮನೋಸ್ಥಿತಿ ಇದೆಯಲ್ಲ, ಅದ್ರ ಮೇಲೆ ನಿಂತಿರುತ್ತೆ ಎಲ್ಲವೂ ಅದ್ರ ಮೇಲೆ ನಿಂತಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ಈಗ ನಾನು ಅಖಾಡಕ್ಕೆ ಸೇರಿದವಳು. ಅಖಾಡ ಅಂದರೆ ಈಗ ನೋಡ್ತೀರಾ ನೀವು ಮಹಾಕುಂಭಗಳಲ್ಲಿ ಅಘೋರಿಗಳು ಅಂತ ಹೇಳ್ತೀವಲ್ವ, ಅದಕ್ಕೆ ಸೇರಿದವಳು ನಾನು, ಅಘೋರ ಪಂಥಕ್ಕೆ ಸೇರಿದವಳು. ಅದರಲ್ಲೂ ಕೂಡ ಬಹಳ ವಿಭಜನೆಗಳಿದೆ, ಅದೆಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅಘೋರಿಗಳು ಅಂದಿದ ತಕ್ಷಣ ಮೈಗೆಲ್ಲ ಬೂದಿ ಹಚ್ಕೊಂಡು ನಗ್ನ ರೂಪದಲ್ಲಿರುವಂಥದ್ದು, ಮಧ್ಯ ಮಾಂಸಗಳನ್ನು ಸೇವನೆ ಮಾಡುವಂಥದ್ದು, ಅಮೇಧ್ಯಗಳನ್ನು ಸೇವನೆ ಮಾಡುವಂಥದ್ದು ಅಂತ, ಹೆಣಗಳನ್ನು ತಿನ್ನೋದು ಅಂತ ಅಂದ್ಕೊಂಡಿದ್ದಾರೆ. ಈಗ ಪ್ರತಿಬಿಂಬಿಸ್ತಾ ಇರೋವಂಥದ್ದು ಹಾಗೆ ಆಗಿದೆ. ಅಘೋರಿಗಳು ಅಂತ ಹೇಳಿಕೊಂಡು ಪ್ರತಿಬಿಂಬಿಸ್ತಾ ಇರೋರು ಹಾಗೆ ಇದ್ದಾರೆ. ಅಘೋರ ಅಂದರೆ ಹೆದರಿಕೆ ಪಡಿಸ್ದಲೇ ಇರುವಂಥವ್ರು, ತೊಂದರೆ ಕೊಡ್ದಲೇ ಇರುವಂಥವ್ರು, ಅವರಿಂದ ಯಾರಿಗೂ ಸಮಸ್ಯೆ ಆಗದಲೇ ಇರುವಂಥವ್ರಿಗೆ ಅಘೋರಿಗಳು ಅನ್ನೋದು. ಘೋರ ಅಂದರೆ ಭಯಂಕರ, ಅಘೋರ ಅಂದರೆ ಭಯಂಕರ ಅಲ್ಲದವರು ಅಂತ. ಈಗ ಅಘೋರಿಗಳದ್ದು ಹೆಸರೇನೆ ಬೇರೆ ಥರ ತೋರಿಸ್ತಾ ಇದ್ದಾರೆ, ಈಗ ಪ್ರತಿಬಿಂಬಿಸ್ತಾ ಇದ್ದಾರೆ. ಅಂದರೆ ಸಮಾಜದಲ್ಲಿ ಮೂಲ ಅನ್ನೋದು ಹೊರಟೋಗಿ ಪರಿವರ್ತನಾ ರೂಪದಲ್ಲಿ ಅವರವರ ಮೂಗಿನ ನೇರಕ್ಕೆ ಶುರುವಾಗಿದೆ. ಮೊದಲು 4 ಅಖಾಡ ಇರ್ತಿತ್ತು, ಇವಾಗ ನಿನ್ನ ಹತ್ರ ಚೆನ್ನಾಗಿ ದುಡ್ಡಿದೆ ಅಂದರೆ ನೀನು ಒಂದು ಅಖಾಡವನ್ನು ರಿಜಿಸ್ಟರ್ ಮಾಡ್ಬೋದು. ಅಖಾಡ ಅಂದರೆ ಯೂನಿವರ್ಸಿಟಿ, ಕಲಿಕೆಯ ಒಂದು ಸ್ಥಳ ಆಯಿತಾ. ಈಗ ಮಹಾಕುಂಭ, ಕುಂಭ, ಅರ್ಧ ಕುಂಭ, ಇದರಲ್ಲೆಲ್ಲ ಮೂಲೆಯಲ್ಲಿ ಅಡಗಿರುವಂತಹ ಒರಿಜಿನಲ್ ಅಗೋರಿಗಳು ಬಂದು ಮಿಂದು ಹೊರಟುಬಿಡ್ತಾರೆ, ಇರೋಲ್ಲ ಜನರ ಮಧ್ಯದಲ್ಲಿ, ಗೊತ್ತೇ ಆಗಲ್ಲ ಅಂತ. ಇವಾಗ ನಮಗೊಂದು ಇನ್ಫಾರ್ಮೇಷನ್ ಬರುತ್ತೆ, ಇಂಥ ದಿನ ಇಂತಿಂಥವ್ರು ಬರ್ತಾ ಇದ್ದಾರೆ, ಜಾಯಿನ್ ಆಗಿ ನಾವು ಹೋಗ್ತೀವಿ, ಆಶೀರ್ವಾದ ತಗೊಳ್ತೀವಿ, ವಿಷಯ ವಿನಿಮಯ ಮಾಡ್ಕೊಳ್ತೀವಿ, ಬಂದ್ಬಿಡ್ತೀವಿ. ಅದೇ ನೋಡಿ, ಅಗೋರಿಗಳು ಅಂದ ತಕ್ಷಣ ಸಾಮಾನ್ಯವಾಗಿ ನೀವು ಹೇಳ್ದಂಗೆ ನಮ್ಮ ಕಣ್ಮುಂದೆ ಬರುವಂತ ರೂಪ ಏನು ಅಂತಂದ್ರೆ ಅದೇ ಬೂದಿ ಮೆತ್ಕೊಂಡಿರೋರು ಅಲ್ವಾ, ಕೈಯಲ್ಲಿ ಒಂದು ಇದನ್ನ ಹಿಡ್ಕೊಂಡು ವಿಚಿತ್ರವಾಗಿ ಮಾಲೆಗಳನ್ನ ಹಾಕೊಂಡು ನಿಮ್ಮ ಔಟ್ಲುಕ್. ಕರೆಕ್ಟ್ ಆಯ್ತಾ. ಆ ಅಘೋರತ್ವದಲ್ಲಿ ಅಥವಾ ಒಂದು ತಂತ್ರಶಾಸ್ತ್ರದಲ್ಲಿ ಕಲಿಯುವಿಕೆಯಲ್ಲಿ ದಿವ್ಯ, ವೀರ, ಪಶು ಅಂತ 3 ವಿಂಗಡಣೆಗಳಿರುತ್ತೆ. ಆ 3 ವಿಂಗಡಣೆಗಳಲ್ಲಿ ಮತ್ತೆ 3 ವಿಭಜನೆಗಳಿರುತ್ತೆ. ಅದು ತುಂಬ ಜನಕ್ಕೆ ಗೊತ್ತಿಲ್ಲ, ಹೇಳೋದು ಇಲ್ಲ. ಯಾಕೆಂದರೆ ಅದು ಕೂಡ ನಾನು ಅದೇ ಅಂತ ಹೇಳ್ಕೊಂಡು ತಿರುಗೋರು ಜಾಸ್ತಿ ಜನ ಇದ್ದಾರೆ. ಈಗ ನೀವು ಇದನ್ನೆಲ್ಲ ಕಲಿಯುವಂಥ ಸಂದರ್ಭದಲ್ಲಿ ಮನೆಯವರ ರಿಯಾಕ್ಷನ್ ಹೇಗಿತ್ತು? ಬೇಡ, ಮಾಡಬೇಡ ಅನ್ನೋ ಥರ ಅಥವಾ? ಯಾಕೆಂದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು ಇವಳು ಹಠ ಮಾರಿ ಅಂತ, ಏನ್ ಮಾಡಿದ್ರು ಬಿಡಲ್ಲ, ಕನ್ಫರ್ಮ್ ಆಗ್ಬಿಟ್ಟಿತ್ತು. ಅದರಲ್ಲಿ ನನ್ನ ದೊಡ್ಡಣ್ಣ ತುಂಬ ಸಪೋರ್ಟ್ ಮಾಡಿದ್ರು, ಅವರು ಭರತನಾಟ್ಯ ಡಾನ್ಸರು, ಸಪೋರ್ಟ್ ಮಾಡಿದ್ರು. 2ನೇ ಅಣ್ಣ ಸಪೋರ್ಟ್ ಇತ್ತು, ತೋರಿಸ್ಕೊಳ್ತಿರ್ಲಿಲ್ಲ. ಯಾಕೆ ಅಂದರೆ ಒಂದು ಭಯ ಇರಲಿ, ಸಪೋರ್ಟ್ ಇತ್ತು, ಭಯ ಇರಲಿ. ಈಗ ನಾನು ಎಲ್ಲಾದರೂ ಹೋದರೆ ಅವ್ರ ಹದ್ದಿನ ಕಣ್ಣಿತ್ತು. 2ನೇ ಅಣ್ಣ ತೋರಿಸ್ಕೊಳ್ತಿರ್ಲಿಲ್ಲ, ನೆಗ್ಲೆಕ್ಟ್ ಮಾಡೋರು, ಅಂದರೆ ನೆಗ್ಲೆಕ್ಟ್ ಥರ ಇರೋರು. ಆದರೆ ಕೇರ್ ಇತ್ತು, ಪ್ರೊಟೆಕ್ಷನ್ ಇತ್ತು. ದೊಡ್ಡಣ್ಣ ಓಪನ್ ಆಗಿ ಸಪೋರ್ಟ್ ಮಾಡಿದ್ರೆ, ಚಿಕ್ಕಣ್ಣ ಗೌಪ್ಯವಾಗಿ ಸಪೋರ್ಟ್ ಮಾಡಿದ್ರು. ಇಬ್ಬರು ಅಣ್ಣಂದ್ರೂ ಎಲ್ಲೋ ಇಲ್ಲ ಅಂದರೆ ನಾನೊಬ್ಬಳೇ ಬೆಳೆಯೋಕ್ಕಾಗ್ತಿರ್ಲಿಲ್ಲ. ಅಂದರೆ ಇಲ್ಲಿ ನಾವು ತಗೊಳ್ಬೇಕು. ಎಸ್, ಹೌದು, ಅವ್ರ ಸಪೋರ್ಟ್ ಇತ್ತು. ಆಮೇಲೆ ನೀವೆಲ್ಲ ಕಲ್ತಾದ ನಂತರ ಹೇಗಿತ್ತು ರಿಯಾಕ್ಷನ್? ಕಲ್ತಾದ್ಮೇಲೆ ನನ್ನ ತಂದೆದು ಸಂಪೂರ್ಣ ವಿರೋಧ ಇತ್ತು. ಕಲ್ತಾದ್ಮೇಲೆ ಅವ್ರು ಸಾಯುವ ಮುಂಚೆ ಐ ಪ್ರೌಡ್ ಆಫ್ ಯು ಮಗಳೇ ಅಂತ ಅಂದರು. ಅದು ಸಂತೋಷದ ಸಂಗತಿ ಆಯಿತು. ಅವ್ರು ಸಾಯುವ ಮೊದಲೇ ಅಕ್ಸೆಪ್ಟ್ ಮಾಡಿಕೊಂಡ್ರು. ಅಲ್ಲಿ ತನಕ ಮಾಡ್ಕೊಳ್ಳಿಲ್ಲ. ಅಲ್ಲಿ ತನಕ ಅವರಲ್ಲಿ ಏನಿತ್ತು, ಹೆಣ್ಣು ಬೇಡ ಅನ್ನೋದಿತ್ತು. ಸಾಯುವ ಮುಂಚೆ 1 ವರ್ಷದ ಮುಂಚೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರು. ಎಸ್, ನೀನು ನಮ್ಮ ಕುಲದ ವಿದ್ಯೆಯನ್ನು ಉಳಿಸ್ದೆ ಅನ್ನುವಂಥದ್ದು ಅವರಲ್ಲಿ ಬಂದ್ಬಿಡ್ತು. ಅಂದ್ರೆ ಬಹುಶಃ ಮನೆಯಲ್ಲಿ ಗಂಡ್ಮಕ್ಳು ಇದ್ರೂ ಕೂಡ ನೀವು ಅದನ್ನ ಅಳವಡಿಸ್ಕೊಂಡ್ರಿ. ಅದು ಅವರಲ್ಲಿ ಕೊರಗಿತ್ತು.
ಅಪ್ಪನಿಗೆ ಅದು ಕೊರಗಿತ್ತು. ಗಂಡು ಮಕ್ಕಳು ಮಾಡ್ತಿಲ್ಲ ಅನ್ನೋ ಕೊರಗಿತ್ತು. ಸಾಯುವ 1 ವರ್ಷದ ಮುಂಚೆ, ಹೋದ ವರ್ಷ ತೀರ್ಕೊಂಡಿದ್ದು, ಅವರು ಡಾಕ್ಟ್ರು ಅಪ್ಪ, 1 ವರ್ಷದ ಮುಂಚೆ ಅಕ್ಸೆಪ್ಟ್ ಮಾಡ್ಕೊಂಬಿಟ್ರು. ಅದು ನನಗೆ ಎಲ್ಲೋ ಒಂದು ಕಡೆ ಸಂತೋಷನೂ ದುಃಖನೂ. ಅಂದರೆ ಇಷ್ಟು ವರ್ಷದ ಸಾಧನೆ ಕೊನೆಗೆ ಪ್ರತಿಫಲ ಕೊಡ್ತು. ಸಂಪೂರ್ಣ ನೋಡಕ್ಕೆ ಅವ್ರು ಇರಲಿಲ್ಲ. ಇತ್ತು. ಅದು ಬಹಳ ಒಂದು, ಅದು ಹೇಳ್ಕೊಳ್ಳಿಕ್ಕಾಗಲ್ಲ. ಹೇಳ್ಕೊಳ್ಳಿಕ್ಕಾಗಲ್ಲ. ಆದರೆ ಅದರಲ್ಲೂ ಕೂಡ ನನ್ನ ಚಿಕ್ಕಪ್ಪ ಒಬ್ಬರಿದ್ರು, ಕರ್ನಾಕರ ಅಂತ. ಆ ಮನುಷ್ಯನೂ ಅಷ್ಟೇ, ನಾನು ಎಲ್ಲೇ ಹೋಗಲಿ ಅವರ ಫ್ರೆಂಡ್ಸನ್ನು ಪ್ರೊಟೆಕ್ಷನ್ ಥರ ಬಿಟ್ಟಿರೋರು. ನನ್ನ ಚಿಕ್ಕಪ್ಪ, ನನ್ನ 2ನೇ ಅಣ್ಣ, ಇವರಿಬ್ಬರು ಸಪೋರ್ಟ್ ಮಾಡ್ತಾಯಿದ್ರು. ಆ ಚಿಕ್ಕಪ್ಪನೂ ಅಷ್ಟೇ, ನನಗೆ ಗೊತ್ತಾಗಿರಲಿಲ್ಲ, ಆಮೇಲೆ ಗೊತ್ತಾಯಿತು. ಎಲ್ಲೋದ್ರೂ ನನ್ನ ಚಿಕ್ಕಪ್ಪನಿಗೆ ನ್ಯೂಸ್ ಹೋಗ್ತಿತ್ತು ಹೆಂಗೆ ಅಂತ. ಅವರು ಅಷ್ಟೇ ತುಂಬ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಚಿಕ್ಕಪ್ಪನೂ ತುಂಬ ಪ್ರೊಟೆಕ್ಷನ್. ಅಂದರೆ ಈಗ ನಾನು ಒಬ್ಬೊಬ್ಬಳೇ ಭಾರತದ ಮೂಲೆಗೆ ಡ್ರೈವ್ ಮಾಡ್ತೀನಿ, ರೈಡ್ ಮಾಡ್ತೀನಿ. ರೈಡ್ ಅಂದರೆ ಟೂ ವೀಲರ್ ಕಲಿಸಿದ್ದು ನನ್ನ ಚಿಕ್ಕಪ್ಪನೇ. ಇಲ್ಲ ಕಣೋ ಅನ್ನೋರು ಅವರು ನನಗೆ. ಇಲ್ಲ ಕಣೋ, ಬಾರೋ, ಬೈಕ್ ಓಡಿಸು, ಗೇರ್ ಗಾಡಿ ಓಡಿಸು, ಕಾರ್ ಓಡಿಸು, ಗಂಡು ಮಗ ನೀನು, ನನ್ನ ಗಂಡು ಮಗ ನೀನು ಅನ್ನೋರು ಚಿಕ್ಕಪ್ಪ. ಸೊ ಇವತ್ತಿಗೂ ನಾನು ಎಷ್ಟು 1000 ಕಿಲೋಮೀಟ್ರ್ ಹೋಗ್ತೀನಲ್ಲ, ಯಾವ ಡ್ರೈವರ್ ತಗೊಳ್ಳಲ್ಲ, ನಾನೇ ಡ್ರೈವ್ ಮಾಡ್ಕೊಂಡು ಹೋಗೋದು. ಡೇ ಆ್ಯಂಡ್ ನೈಟ್ ಡ್ರೈವ್ ಮಾಡ್ತೀನಿ. ಯಾಕಂದರೆ ನನ್ನ ಚಿಕ್ಕಪ್ಪ ಅಷ್ಟು ನನಗೆ ಬೆಂಬಲ ಕೊಟ್ಟರು. ಅಂದರೆ ಒಂದು ಅಪ್ಪನ ರೂಪನೇ ಚಿಕ್ಕಪ್ಪ ಅಲ್ವಾ? ಹೌದು, ಗಂಡು ಮಗನ ಥರ ಬೆಂಬಲ ಕೊಟ್ಟರು. ಅಪ್ಪ ಈ ಕಡೆ ಹೇಟ್ ಮಾಡ್ತಿದ್ರು ಇದೆಲ್ಲ ವಿದ್ಯೆಗೆ, ಆದರೆ ಚಿಕ್ಕಪ್ಪ ಪೂರ್ತಿ ಅಪ್ಪನಿಗೆ ವಿರೋಧ ಮಾಡಿ ಸಪೋರ್ಟ್ ಮಾಡೋರು. ಬಹುಶಃ ಅದೇ ಒಂದು ತಲೆನಲ್ಲಿರತ್ತೆ, ಹೆಣ್ಮಗಳು ಮುಂದೆ ನಾನು ಒಂದು ಒಳ್ಳೆ ಮನೆ ಕೊಟ್ಬಿಟ್ಟು ಒಳ್ಳೆ ಸಂಸಾರಸ್ಥೆಯಾಗಿ ನೋಡ್ಬೇಕು, ನಾನು ಗಂಡು ಮಕ್ಕಳೇನಿದ್ರು ಕೂಡ ಈ ತಂತ್ರವನ್ನ ಕಲೀಲಿ, ನನ್ನ ವಿದ್ಯೆನ ಮುಂದುವರಿಸ್ಲಿ ಅನ್ನೋದು. ಎಲ್ಲೋ ಗಂಡು ಮಕ್ಕಳು ಅಳವಡಿಸ್ಕೊಳ್ಳಿಲ್ಲ. ನನ್ನ ಹೆಣ್ಣು ಮಗಳು ಇರೋ ಮಗಳು ಒಬ್ಳು, ಅವಳು ಇದನ್ನ ಅಳವಡಿಸ್ಕೊಂಡು ಎಲ್ಲೋ ಅವಳ ಜೀವನಕ್ಕೆ ಅಡ್ಡ ಆಗೋದಕ್ಕೆ ನಾನು ಕಾರಣ ಆದ್ನೇನೋ ಅನ್ನೊಂದು ಭಾವನೆಯಿಂದ ಆಗಿರಬಹುದು ಅಂತ. ಖಂಡಿತ. ಕೊನೆಯಲ್ಲಿ ಅವರು ಅಪ್ಪ ಸಾಯುವಾಗ ಅದನ್ನ ಹೇಳ್ಕೊಂಡ್ರಂತೆ. ಅಪ್ಪ ಸಾಯುವಾಗ ಹೇಳ್ಕೊಂಡ್ರು. ಯಾರ ಹತ್ರ? ಅಪ್ಪ ಸಾಯುವ ಮುಂಚೆ, ಅಂದರೆ ಮೊದಲೇ ಇನ್ನೊಂದು ಮದುವೆ ಆಗಿದ್ರು ನಮ್ಗೆ ಆ ವಿಷಯ ಗೊತ್ತಿರಲಿಲ್ಲ. ನನಗೆ ಅದ್ರಿ ಮುಚ್ಚಿಟ್ಟಿದ್ರು. ನನಗೀಗ 40 ವರ್ಷದ ಒಬ್ಬ ತಮ್ಮ ಇದ್ದಾನೀಗ. ಅಪ್ಪ ಸತ್ತಾಗ ಅವನು ಅಕ್ಕ ಅಂತ ಫೋನ್ ಮಾಡ್ದ. ಅವನಿಗೆ ಗೊತ್ತಿತ್ತು ಅವನಿಗೊಬ್ಬ ಅಕ್ಕ ಇದ್ದಾಳೆ ಅಂತ. ನನಗೆ ಗೊತ್ತಿರಲಿಲ್ಲ ನನಗೊಬ್ಬ ತಮ್ಮ ಇದ್ದಾನೆ ಅಂತ. ಯಾಕೆ ಅಂದರೆ ನಾನು ಅಷ್ಟು ಪ್ರಿನ್ಸಿಪಲ್ಡ್ ಆಗಿ ಬೆಳೆದವಳು. ನನ್ನ ಸ್ವಂತ ಅಪ್ಪನೇ ನಾನು ಮದುವೆ ಆಗಿದ್ದೀನಿ, ನನಗೊಬ್ಬ ಮಗ ಇದ್ದಾನೆ ಅಂತ ನನ್ನ ಹತ್ರ ಹೇಳಲಿಲ್ಲ. ಅಮ್ಮನಿಗೂ ಗೊತ್ತಿರಲಿಲ್ಲ. ಬಟ್ ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ. ತುಂಬ ಒಳ್ಳೆ ಹುಡುಗ ಅವನು ಕೂಡ. ಈಗ ಅದೇ ಅಂತಾನೆ, ಅಕ್ಕ ನಾನು ಸಪೋರ್ಟಿಗೆ ನಿಲ್ತೀನಕ್ಕ, ನೀನು ಏನಾದರೂ ಮಾಡು, ನಾನು ಸಪೋರ್ಟಿಗೆ ಬರ್ತೀನಕ್ಕ ಅಂತಾನೆ. ನನಗೆ ಪರಿಚಯ ಅಂದರೆ ಮುಖತಃ ಪರಿಚಯ ಆಗಿದೆ ಅಪ್ಪ ಸತ್ತಾಗ, ಆ ತಮ್ಮನನ್ನು ನೋಡಿದ್ದು. ಸೊ ಹಾಗಾದರೆ ನಿಮ್ಮ ಜೀವನ ಏನು ಅಂತ ಈಸಿ ಏನಿಲ್ಲ, ತುಂಬ ಸಂಘರ್ಷಗಳನ್ನು ಫೇಸ್ ಮಾಡಿ. ಆದರೆ ನಾನು ಎಲ್ಲ ಅಕ್ಸೆಪ್ಟ್ ಮಾಡ್ಕೊತಾ ಬಂದೆ. ಪ್ರತಿಯೊಬ್ಬರ ಭಾವನೆಗಳು, ಆಸೆಗಳು, ನಿರ್ಧಾರಗಳು ಅವರದ್ದಾಗಿರುತ್ತೆ. ಪ್ರತಿಯೊಬ್ಬರದು. ಅಪ್ಪನೂ ಅವ್ರಿಗೇನಂದರೆ, ನಮ್ಮಪ್ಪ ನಮಗೆ ತುಂಬ ಪಾಠ ಹೇಳಿಕೊಟ್ಟು ಪ್ರಿನ್ಸಿಪಲ್ಡ್ ಆಗಿ ಸಾಕಿದ್ರು. ಅಮ್ಮ ಸತ್ರು 2006ರಲ್ಲಿ. ಬಟ್ ಅದಕ್ಕೂ ಮುಂಚೆನೇ ಅಪ್ಪ ಮದುವೆ ಆಗಿದ್ರು. ಅದು ಯಾಕೆ ಅವ್ರು ಹೇಳಲಿಲ್ಲ, ಹೆದರ್ಕೊಂಡ್ರು ಅನ್ನೋದು ಗೊತ್ತಿಲ್ಲ. ಆಯಿತಾ? ನನ್ನ ಹತ್ರ ಹೇಳ್ಕೊಳ್ಳಿಲ್ಲ ಅವರು. ಕೊನೆಯ ಗಳಿಗೆ ತನಕನೂ ನಾನು ಒಬ್ಬನೇ ಇದ್ದೀನಿ ಕಣಮ್ಮ, ಬಂದುಬಿಡು ಅಂದರೆ ಒಬ್ಬನೇ ಇದ್ದೀನಿ ಅಂತಿದ್ರು. ಆದರೆ ಈಗೇನು ತಮ್ಮ ಇದ್ದಾರೆ, ಅವ್ರ ಹತ್ರ ಕೇಳಿದರು, ನೀನು ಟಿ ವಿಲಿ ಬರುವಾಗೆಲ್ಲ ನಿನ್ನ ಅಕ್ಕ ಅವರು ಅಂತ. ಸೊ ಸಡನ್ನಾಗಿ ಒಬ್ಬ 40 ವರ್ಷದ ಮಗ ಬಂದ್ಬಿಟ್ಟು ನಾನು ನಿನ್ನ ತಮ್ಮ ಅಂದರೆ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಹೌದು ಹೌದು, ನಿಜ. ಬಟ್ ನಾನು ಹೇಳೋದೇನು ಗೊತ್ತಾ, ನಿರ್ಧಾರಗಳು, ಪ್ರತಿಯೊಂದು ವ್ಯಕ್ತಿಯ ನಿರ್ಧಾರಗಳು ಅವ್ರಿಗೆ ಬಿಟ್ಟಿತ್ತು. ಎಲ್ಲರನ್ನೂ ಹೀಗೆ ತಪ್ಕೊಂಡು ಹೋಗೋದೇ ತಂತ್ರಶಾಸ್ತ್ರದಲ್ಲಿರುವ ಸಾರ. ಎಲ್ಲರನ್ನೂ ಶತ್ರು ಆದರೂ ಕೂಡ ಅವನೇ ನಮ್ಗೆ ಒಳ್ಳೆ ಮಿತ್ರ. ಯಾಕೆ ಗೊತ್ತಾ ಮಗಳೇ, ನಾವು ಒಂದು ತಪ್ಪು ಮಾಡಿದ್ರೆ ಅವ್ನು ಎತ್ತು ತೋರಿಸ್ತಾ ಇರ್ತಾನೆ. ನಿಜ. ಅವಾಗ ನಾವು ತಿದ್ಕೊಳ್ಳೋಕೆ ನಮ್ಗೆ ಅವಕಾಶ ಆಗತ್ತೆ. ಅಲ್ಲಿಗೆ ಅವನೇ ಒಳ್ಳೆ ಮಿತ್ರ, ನಮ್ಮ ಗುರು. ಶತ್ರು ಆದವನು ಯಾರು ಒಳ್ಳೆಯ ಶತ್ರು ಗೊತ್ತಾ? ತೀರಾ ಕ್ಲೋಸೆಸ್ಟ್ ಫ್ರೆಂಡು. ನಾವೇನೇ ತಪ್ಪು ಮಾಡಿದ್ರು ಅದ್ರ ಮೇಲೆ ಮುಚ್ತಾ ಇರ್ತಾರೆ. ನನ್ನ ಫ್ರೆಂಡು
ಅವಾಗೇನಾಗುತ್ತೆ, ನಾವು ಪದೇ ಪದೇ ತಪ್ಪು ಮಾಡಲಿಕ್ಕೆ ಅವಕಾಶ ಬರುತ್ತೆ. ಸೊ ಇಂತಹದ್ದೆಲ್ಲವನ್ನ ಅಳವಡಿಸ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ಬರುವಂತಹ ಶಾಸ್ತ್ರವೇ ಆಧ್ಯಾತ್ಮ. ಆತ್ಮಗಳಿಗೆ ಆದ್ಯತೆಯನ್ನು ಕೊಟ್ಕೊಂಡು ಆ ಆತ್ಮದ ಚಿಂತನೆಯನ್ನು ಮಾಡಿಕೊಂಡು ಮುಂದುವರಿಯೋದಕ್ಕೆ ಆಧ್ಯಾತ್ಮ ಅಂತೀವಿ. ಧಾರ್ಮಿಕತೆ ಅಂದರೆ ಆಚರಣೆಗಳು, ಪೂಜಾ ಪದ್ಧತಿಗಳು. ಇದೆರಡೂ ಕೂಡ ಇರೋದು ಒಂದು ಹೆಣ್ಣಿನಲ್ಲಿ. ಅದನ್ನೇ ಶಕ್ತಿ ಸ್ವರೂಪ ಅಂತೀವಿ. ಹೌದು. ಈ ಕತೆ ಹೇಗಮ್ಮ, ಅಂದರೆ ಹೆಣ್ಣು ಶಕ್ತಿ ಸ್ವರೂಪಿಣಿ ಆದಂತಹ ಕತೆ ಹೇಗೆ ಅಂತ ಹೇಳಿ. ಮೊದಲಿಗೆ ಈ ಭೂಮಿ ಇದೆಯಲ್ಲ, ಭೂಮಿ ರಚನೆ ಆದದ್ದೇ ಒಂದು ವಿಶೇಷತೆ ಅಂತ ಕ್ರಿಸ್ಟಲ್ ಥೆರಪಿ ಅಂತ ಏನು ಹೇಳ್ತೀವಿ, ಕ್ರಿಸ್ಟಲ್ ಚಿಕಿತ್ಸೆ ಅಂದರೆ ಸ್ಫಟಿಕ ಚಿಕಿತ್ಸೆಯಲ್ಲಿ ಬರುವಂತಹ ಥೀಮಲ್ಲಿ ಹೇಳ್ತಾರೆ. ಮೊದಲು ಒಂದು ಭೂಮಿ ಇತ್ತು, ಆ ಭೂಮಿನಲ್ಲಿ ಕ್ರಿಸ್ಟಲ್ಸ್ ಇತ್ತು. ಈಗ ನಾವೇನು ಧಾರಣೆ ಮಾಡ್ತೀವಿ ಕ್ರಿಸ್ಟಲ್, ಇವಾಗೆಲ್ಲ ತುಂಬ ಅದನ್ನು ಅಂದರೆ ಕಲ್ಲು ಯುಗ ಅಂತೀವಿ, ಶಿಲಾಯುಗ ಅಂತೀವಲ್ಲ, ಶಿಲಾಯುಗದಲ್ಲಿ ಕಲ್ಲಿನ ಆಭರಣಗಳನ್ನು ಧಾರಣೆ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಆ ಕ್ರಿಸ್ಟಲ್ಸ್ ಕಲ್ಲುಗಳು, ಆ ಕಲ್ಲಿನ ಒಂದು ಭೂಮಿ ಇತ್ತು, ಅದು ಸಡನ್ನಾಗಿ ಶೀತಲವಾಯ್ತಂತೆ. ಶೀತಲವಾದಾಗ ಸಿಡೀತಂತೆ. ಅದು ಸಿಡ್ದ ಭಾಗವೇ ಭೂಮಿ ಅಂತ ಒಂದು ಲೇಖನದಲ್ಲಿ ಬರುವಂಥದ್ದು. ಭೂಮಿ, ಆ ಭೂಮಿಯಲ್ಲಿ ಗಾಳಿಯ ಸಂಚಲನೆ ಬಂತು ಪ್ರತ್ಯೇಕತೆಯಲ್ಲಿ. ಸರಿ. ಆ ಗಾಳಿಯಲ್ಲಿ ಒಂದು ಶಬ್ದ ಬಂತು, ಆ ಶಬ್ದವೇ ಓಂಕಾರ ಶಬ್ದ. ಆ ಓಂಕಾರ ಶಬ್ದ ಒಂದು ಆಕೃತಿಯನ್ನು ಪಡೀತು. ಆ ಆಕೃತಿಯೇ ಸ್ತ್ರೀ, ಹೆಣ್ಣು. ಆ ಆಕೃತಿ ಅಂದರೆ ಗಾಳಿಯಲ್ಲಿ ಓಂಕಾರ, ಓಂಕಾರದಲ್ಲಿ ಒಂದು ಆಕೃತಿ, ಹೆಣ್ಣಿನ ಸ್ವರೂಪ ಬಂತು. ಅದಕ್ಕೆ ಭೂಮಿ ತಾಯಿ ಅಂತೀವಿ. ಎಲ್ಲ ನದಿಗಳಿಗೂ ಇದೆ, ಕೃಷ್ಣಾ ನದಿ, ಭೀಮಾ ನದಿ ಕೆಲವಿದೆ, ಆದರೆ ಮುಖ್ಯವಾಗಿ ಇರೋದು ಹೆಣ್ಣೆ, ಗಂಗಾ. ಆದಿ ಮತ್ತು ಅಂತ್ಯ ಹೆಣ್ಣೆ ಅಂತ ಹೇಳ. ಅದು ಕೆಲವೊಂದು ಪ್ರಸಂಗಗಳಲ್ಲಿ ನೋಡ್ತೀವಿ ನಾವು, ಹೆಣ್ಣಿನಿಂದನೇ ವಂಶಗಳು ಹಾಳಾಯಿತು, ರಾಜರು ಹಾಳಾದ್ರು ಅನ್ನುವಂಥದ್ದು. ಅದು ಇನ್ನೊಂದು ವಿಭಾಗ ಆಯ್ತಾ. ಆ ಶಕ್ತಿ ಸ್ವರೂಪಿಣಿ ಬಂದಲ್ವಾ, ಅವಳು ಒಬ್ಳೇ ಇರ್ತಾಳೆ. ಅವಳಲ್ಲಿ ಒಂದು ಚಿಂತನೆ ಬರುತ್ತೆ, ನಾನು ಒಬ್ಳೇ ಎಷ್ಟು ದಿನ ಇರಲಿ, ನಾನೇನಾದರೂ ರಚನೆ ಮಾಡಬೇಕು ಅಂದಾಗ ತ್ರಿಶಕ್ತಿಗಳನ್ನು ರಚನೆ ಮಾಡ್ತಾಳೆ. ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನ ರಚನೆ ಮಾಡಿ, ಈಗ 3 ಜನ ಆದರು, ಈಗ ನಾನು ಒಬ್ಳೇ ಇದ್ದೀನಿ, ನಾನು ಯಾರನ್ನ ವರೆಸ್ಬೇಕು ಅಂದರೆ ಮದುವೆ ಆಗಬೇಕು ಅನ್ನೋದನ್ನ ನೋಡಿದಾಗ ವಿಷ್ಣುವಿಗೆ ನೋಡ್ತಾಳೆ. ಅವನು ಹೆಣ್ಣಿನ ಥರ ಇರ್ತಾನೆ. ಇವನು ಗಂಡಸು ಅನ್ನೋ ಥರನೇ ಇಲ್ವಲ್ಲ, ಗಂಡಿನ ಒಂದು ಶಕ್ತಿ ಇವನಲ್ಲಿ ಇಲ್ವಲ್ಲ ಅಂತ ಅಂದ್ಬಿಟ್ಟು ಬ್ರಹ್ಮನ ಕಡೆ ನೋಡಿದಾಗ ಬ್ರಹ್ಮ ಹೇಳ್ತಾನೆ, ನೀನು ನನಗೆ ಜನ್ಮ ಕೊಟ್ಟವಳು ತಾಯಿಯಮ್ಮ, ನೀನು ನನ್ನ ಕಡೆ ನೋಡಬೇಡ ಅಂತಾನಂತೆ. ಆವಾಗ ಮಹೇಶನನ್ನು ನೋಡಿದಾಗ ಅವನು ಸ್ಥಿತವಾಗಿ ದಿಢವಾಗಿ ನಿಂತಿರ್ತಾನಂತೆ. ಅದಕ್ಕೆ ಆದಿ ದಂಪತಿಗಳು ಅಂದರೆ ಶಿವಪಾರ್ವತಿ. ಆಯ್ತಾ. ಇದನ್ನ ರಚನೆ ಮಾಡ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರನ ರಚನೆ ಮಾಡಿ ಸಂಚಲನೆ ಕೊಡಬೇಕಲ್ಲ, ಪ್ರಾಣದಾನ ಕೊಡಬೇಕಲ್ಲ, ಪ್ರಕೃತಿಗೆ. ಆ ಕ್ರಿಯೇಷನ್ ಅಂತೀವಲ್ಲ, ಆವಾಗ ತಾಯಿ ಹೆಬ್ಬೆಟ್ಟಿನಿಂದ ಬ್ರಹ್ಮನಿಗೆ ಟಚ್ ಮಾಡ್ತಾರಂತೆ. ಆವಾಗ ಪ್ರಕೃತಿ ಮೂಮೆಂಟ್ ತಗೊಳ್ತು, ಚಲನೆಗೆ ಬಂತು, ಅಲ್ಲಿ ತನಕ ಅದು ಸ್ಥಿತವಾಗಿತ್ತು ಅನ್ನುವಂಥ ಉಲ್ಲೇಖಗಳು. ಹಾಗಾದ್ರೆ ಈ ಸೃಷ್ಟಿಕರ್ತ ನಾವು ಬ್ರಹ್ಮ ಅಂತ ಹೇಳ್ತೀವಿ, ಆದ್ರೆ ಆ ಸೃಷ್ಟಿಕರ್ತನಿಗೆ ಜೀವ ನೋಡಿದಂಥವರು ಕೂಡ ಹೆಣ್ಣೆ. ಸೃಷ್ಟಿಕರ್ತ ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತೆ ಇದೆಯಲ್ಲ, ಓಂಕಾರ ಸ್ವರೂಪಿಣಿ, ಅವಳು ಅವರಿಗೆ ಒಂದೊಂದು ಕೆಲಸವನ್ನ ಕೊಟ್ಲು. ನೀನು ಸೃಷ್ಟಿಯನ್ನ ನೋಡ್ಕೋ, ನೀನು ಪರಿಹಾರವನ್ನ ಮಾಡು, ನೀನು ಅಸ್ತು ಅನ್ನು, ಎಲ್ಲ ಯಾರು ಕೇಳಿದ್ರು ಅಸ್ತು ಅನ್ನು, ಶಿವನಿಗೆ ಅಸ್ತು ಅನ್ನು ಅಂದ್ಲು. ಅವನು ಲಯಕಾರ ಕರ್ತ, ಲಯಕಾರ ಅಂದ್ರೆ ಎಲ್ಲರೂ ಏನು ಅನ್ಕೊಂಡಿದ್ದಾರೆ, ಪ್ರಳಯ ಅನ್ಕೊಂಡಿದ್ದಾರೆ. ಪ್ರಳಯ ಬೇರೆ, ಪ್ರಳಯ ಬೇರೆ. ಲಯ ಅಂದ್ರೆ ತಾಳ, ರಾಗ, ಲಯಬದ್ಧವಾಗಿರೋದು ಅಂತೀವಿ, ಅಂದರೆ ಬ್ಯಾಲೆನ್ಸ್ಡ್ ಆಗಿ ಹೋಗುವಂಥದ್ದು. ಅವನು ಶಿವ. ಇಲ್ಲಿ ಎಲ್ಲದಕ್ಕೂ ಮುಖ್ಯ ಹೆಣ್ಣು, ಶಕ್ತಿ. ಆಯ್ತಾ. ಅವನು ಅವಾಗ ಹೇಳ್ತಾಳೆ, ನೀನು ಅಸ್ತು ಅನ್ನು. ಆವಾಗ ಅಸುರ ಬುದ್ಧಿ ಹುಟ್ಟುತ್ತೆ, ಅಂದರೆ ದುಷ್ಟ ಬುದ್ಧಿ ಹುಟ್ಟುತ್ತೆ. ಆ ದುಷ್ಟ ಬುದ್ಧಿಯನ್ನು ಹೇಗೆ ಸಂಹಾರ ಮಾಡಬೇಕು ಅಂದರೆ ಪರಿಹಾರ ಹೇಳಬೇಕು ಅನ್ನೋದು ವಿಷ್ಣು ಕೊಟ್ಲು. ವಿಷ್ಣು ಏನು ಮಾಡ್ತಾರೆ, ಇದಕ್ಕೆ ಈ ಥರ ಪರಿಹಾರ ಮಾಡಿದ್ರೆ ಅದು ಶಮನ ಆಗತ್ತೆ ಅನ್ನುವಂಥದ್ದು.
ಬ್ರಹ್ಮ ಸೃಷ್ಟಿಕರ್ತ, ಏನು ಎಲ್ಲರ ಲೆಕ್ಕಾಚಾರವನ್ನು ಇಟ್ಕೊಳ್ಳುವಂಥದ್ದು. ಪ್ರಕೃತಿ ಯಾವ ಯಾವ ಕಾಲಕ್ಕೆ ಏನೇನಾಗಬೇಕು ಅನ್ನುವಂಥದ್ದು ಬ್ರಹ್ಮನ ಕೈಯಲ್ಲಿ ಕೊಟ್ಲು. ಅಂದರೆ ಇಲ್ಲಿ ಮತ್ತೆ ಮೂಲಕ್ಕೆ ಬಂದಾಗ ಶಕ್ತಿನೇ ಮೇಯ್ನು. ಯಾಕೆ ಅಂದರೆ ಸಮುದ್ರ ಮಂಥನ ಆಗತ್ತೆ, ಆ ಮಂಥನದಲ್ಲಿ ಅಮೃತ ಬರುತ್ತೆ. ಅಮೃತ ಬಂದಾಗ ವಿಷ್ಣು ಮೋಹಿನಿ ರೂಪವನ್ನು ತಗೊಂಡು ಅಮೃತ ಕಳಸವನ್ನು ಇಟ್ಕೊಂಡು ಹೋಗ್ತಾನೆ. ಸುರರಿಗೆ ಅಸುರರಿಗೆ ಕೊಡಬಾರ್ದು ಅನ್ನುವಂಥದ್ದು ಮಂಥನ ಆಗತ್ತೆ. ಇದು ಕಿತ್ತಾಡುವಾಗ 4 ಹನಿ ಭೂಮಿ ಮೇಲೆ ಬೀಳುತ್ತೆ. ಆ ಭೂಮಿ ಮೇಲೆ ಬಿದ್ದದ್ದೇ ಕುಂಭಮೇಳ ಅಂತ ನಡೆಯುತ್ತೆ. ಆ ಕುಂಭಮೇಳದಲ್ಲೂ ಮುಖ್ಯವಾಗಿ ಏನು, ಗಂಗಾ ಸ್ನಾನ, ಆ ಹೆಣ್ಣಿನಲ್ಲಿ ವಿಲೀನ ಆಗೋದು, ಗಂಗಾ ಸ್ನಾನ ಮಾಡೋದು. ಅಂದರೆ ಪ್ರಕೃತಿಯ ರಚನೆಗೆ ಶಕ್ತಿ ಸ್ವರೂಪದಲ್ಲಿರೋ ಹೆಣ್ಣೆ ಮುಖ್ಯ ಅನ್ನುವಂಥದ್ದಾದರೂ ಕೂಡ ಹೆಣ್ಣನ್ನು ಒಂದು ಕೈ ಕೆಳಗೆ ಇಡ್ಲಿಕ್ಕೆ ನೋಡ್ತು ಈ ಒಂದು ಗಂಡು ಶಕ್ತಿ ಅನ್ನುವಂಥದ್ದು ಬರುತ್ತೆ. ಆದರೂ ಕೂಡ ಅದನ್ನೆಲ್ಲ ಫೇಸ್ ಮಾಡೋ ತಾಕತ್ತಿರೋದಕ್ಕೆ ಇವತ್ತಿನ ದಿನ ನಾವು ಮಹಿಳಾ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಅಲ್ವಪ್ಪ. ಇಲ್ಲಿ ಏನಾಗುತ್ತೆ, ಯಾವುದೇ ಒಂದು, ಮತ್ತು ಇನ್ನೊಂದು ಹೇಳ್ತೀನಿ, ಮಹಿಳಾ ದಿನಾಚರಣೆಯ ನಿಜವಾದ ಅರ್ಥ ಯಾವುದು ಗೊತ್ತಾ? ಹೊರಗೂ ದುಡಿತಾಳೆ, ದುಡಿದ ಮೇಲೆ ಅಹಂಕಾರವನ್ನು ತೋರಿಸ್ಬಾರ್ದು. ಕರೆಕ್ಟ್. ಬಟ್ ಅದು ನೀವು ಹೇಳ್ತಾ ಇರೋ ಹಾಗೆ ಈಗಿನ ಹೆಣ್ಮಕ್ಳಲ್ಲಿ ಹೆಚ್ಚಾಗಿ ಕಾಣಿಸತ್ತಮ್ಮ. ಹಾ, ಅಲ್ಲ, ಈಗ ನಮಗೆ ನಮ್ಮದೇ ಆದಂತ ಹೆಸರನ್ನ ಮಾಡ್ಕೋಬೇಕು, ಗುರುತಿಸ್ಕೊಳ್ಬೇಕು, ನಂದೇ ಆದಂತ ಒಂದು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು, ಪ್ರತಿ ಹೆಣ್ಣಿಗೂ ಇರುತ್ತೆ. ಆದ್ರೆ ನೀವು ಹೇಳಿದಾಗೆ ಬ್ಯಾಲೆನ್ಸಿಂಗ್ ಅಲ್ಲಿರುವಂತ. ಈಗ ಇದಕ್ಕೆ ಒಂದು ಅತಿ ಸುಂದರವಾದ ಮುಗ್ಧವಾದ ಒಂದು ಸ್ವರೂಪ ಸುಧಾಮೂರ್ತಿಯವರು. ಎಷ್ಟು ಬೆಳೆದಿದ್ದಾರೆ ಅವರು ಮಹಿಳೆ. ಆದರೂ ಕೂಡ ಅವರ ಮಾತು, ಅವರ ವರ್ತನೆ, ಅವರ ಮೃದುತ್ವ, ಅವರು ತಮ್ಮ ಪತಿಗೆ ಕೊಡುವ ಒಂದು ಗೌರವ ತಗ್ಗಿ ಬಗ್ಗಿನೇ ನಡೀತಾ ಇದ್ದಾರೆ. ಒಂದು ಎಂಥ ಉದಾಹರಣೆ ಬೇಕು ನಮಗೆ ನಮ್ಮ ಸಮಾಜದಲ್ಲಿ ಅಲ್ವಾ? ಹೆಣ್ಣು ಎಲ್ಲಾ ಕಂಡು ಯಶಸ್ಸನ್ನ ಕಂಡು ಆಮೇಲೆ ಫ್ಯಾಮಿಲಿಯನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಒಂಚೂರು ಅಹಮಿಲ್ಲ, ಎಂಥದ್ದಿಲ್ಲ. ಸಾಧಾರಣ ಮಹಿಳೆಯ ರೂಪದಲ್ಲಿ ಎಷ್ಟು ಉತ್ತುಂಗದ ಹೆಣ್ಣು, ಹೇಳ್ತಾರಲ್ಲ ಅದೇನೋ ಡೌನ್ ಟು ಅರ್ತ್ ಅಂತ ನಿಮ್ಮ ಇಂಗ್ಲಿಷಲ್ಲಿ, ಆ ಥರ ಭೂಮಿ ತೂಕದ ಹೆಣ್ಣು ಅಂದರೆ ಅವರು ಅಲ್ವಾಪ್ಪ. ಈ ಸುಸಂದರ್ಭದಲ್ಲಿ ಅವರು ನೆನೆಸ್ಕೋಬೇಕು, ಹಿರಿಯ ಮಹಿಳೆ ಅವರು. ಸೊ ಈ ಥರ ಅಂದರೆ ಈಗ ನಾನು ತಂತ್ರಶಾಸ್ತ್ರದಲ್ಲಿ ಬೆಳೆದಿದ್ದೀನಿ, ವಿಶ್ವಾದ್ಯಂತ ನನ್ನ ಹೆಸರಿದೆ ಅಂತ ನಾನು ಅಹಂಕಾರ ಪಟ್ಟರೆ ಆ ಹೆಣ್ಣಿಗೆ ಬೆಲೆ ಇರಲ್ಲ. ಹೆಣ್ಣು ಯಾವತ್ತೂ ದೂರ ಇಡಬೇಕಾಗಿರೋದು ಅಹಂಕಾರವನ್ನು. ಕೋಪ ಇಟ್ಕೊಳ್ಳಿ, ಅಹಂಕಾರವನ್ನು ಬಿಡಿ. ಅಹಂಕಾರ ಬೇರೆ, ಕೋಪ ಬೇರೆ. ಕೋಪ ಅನ್ನೋದು ಏನು, ಯಾವುದೇ ಒಂದು ಮಗು ತಪ್ಪು ಮಾಡುವಾಗ ಹಿಡ್ಕೊಳ್ಳೋದಕ್ಕೆ ಬೇಕು ಕೋಪ. ಅದೇ ತನ್ನ ಮನೆಯ ಗಂಡಸರಿಗೆ ಗೌರವ ಕೊಡದೆ ಅಹಂಕಾರ ಮೆರೀತಾರೆ ಅಂತಾರೆ ನೋಡು, ಅದು ಮಾಡಬಾರ್ದು. ಆವಾಗ ಆ ಸಂಸಾರ ಹಾಳಾಗೋಕ್ಕೂ ಕಾರಣ ಹೆಣ್ಣೆ ಆಗ್ತಾರೆ. ಇವತ್ತಿನ ದಿನ ನೋಡ್ತೀವಿ ನಾವು, ಸಾಕಷ್ಟು ಡೈವರ್ಸ್ ಕೇಸ್ ಬರುತ್ತೆ. ಕೆಲವೊಂದು ನನ್ನ ಹತ್ರ ಬರುತ್ತೆ ಕೆಲವೊಂದು ಕೇಸಸ್ಸು. ಅದರಲ್ಲಿ ಎಷ್ಟು ಕ್ಷುಲ್ಲಕ ವಿಚಾರ ಇರುತ್ತೆ ಅಂದರೆ, ನಾನೊಬ್ಬಳೇ ದುಡಿತಾ ಇದ್ದೀನಿ, ನನಗಿನ್ನ ಕಡಿಮೆ ಸಂಬಳ ತಗೋತಾರೆ ಅವರು, ನಾನೇ ಮನೆ ಮೇಂಟೈನ್ ಮಾಡ್ತಾ ಇದ್ದೀನಿ, ಅದ್ರ ಬದಲು ನಾನು ಬೇರೆನೇ ಇರ್ತೀನಿ. ಕ್ಷುಲ್ಲಕ ವಿಚಾರಗಳಿದೆ. ಅಂದರೆ ಹೆಣ್ಣಿಗೆ ಹೆಣ್ಣಿನಲ್ಲಿರುವಂಥದ್ದು ಇನ್ನೊಂದು ಮುಖ ಅಂದರೆ ಅಹಂಕಾರ, ಅಹಂ. ಅದರಿಂದನೇ ಹೆಣ್ಣು ತನಗೆ ತಾನೇ ನಾಶ ಆಗ್ತಾ ಇದ್ದಾರೆ, ಅದು ಗೊತ್ತಾಗ್ತಾ ಇಲ್ಲ. ಇದೊಂದು ಸಮಾಜಕ್ಕೆ ಯಾವ ಥರ ದುಸ್ಥಿತಿಯನ್ನು ಉಂಟು ಮಾಡ್ಬೋದು ಅದೇ ಹೇಳ್ತಾ ಇಲ್ಲ. ಈಗ ಹೆಣ್ಮಗಳಿಗೆ ಕೆಲವ್ರಿಗೆ ಬೇಜಾರಾಗ್ಬೋದು ನನ್ನ ಮಾತಿಂದ, ಇರೋ ಸ್ಥಿತಿಯನ್ನು ಹೇಳ್ತೀನಿ. ಈಗ ವಾಲ್ಗ ಊದೋರ್ ಮುಂದೆ ಉಪ್ಪಿನಕಾಯಿ ನೆಕ್ಕಿದ್ರೆ ಅವ್ರ ಬಾಯಲ್ಲಿ ಜೊಲ್ ಬಂದೇ ಬರುತ್ತೆ. ನಾವೆಲ್ಲ ಗುರುಕುಲದಲ್ಲಿ ಕಲ್ತವರು ನೇರವಾದ ನಿದರ್ಶನಗಳನ್ನು ಕೊಡ್ತೀವಿ ನಾವು. ಓಲ್ಗ ಊದೋರ್ ಮುಂದೆ ಉಪ್ಪಿನಕಾಯಿ ನೆಕ್ಕಿದ್ರೆ ಜೊಲ್ ಬರುತ್ತೆ, ಓಲ್ಗ ಊದಕ್ಕಾಗಲ್ಲ ಅನ್ನುವಂಥದ್ದು ಒಂದು ಗಾದೆಯನ್ನು, ಕಿವಿ ಮಾತನ್ನು ಹೇಳೋರು ನಮ್ಮ ಗುರುಕುಲದಲ್ಲಿ. ಅದೇ ಥರ ಸಂಪೂರ್ಣ ನಾನು ದುಡಿತಿದ್ದೀನಿ ಅಂತ ಅರೆ ಬಟ್ಟೆಯನ್ನು ಹಾಕ್ಕೊಂಡು ದೇಹ ಪ್ರದರ್ಶನ ಮಾಡಿದಾಗ ಅತ್ಯಾಚಾರಗಳಾಗದೇ ಇರುತ್ತಮ್ಮ, ಆಗತ್ತೆ. ಇದನ್ನು ನಾವು ಹೇಳಕ್ಕೆ ಹೋದಾಗ ನಮ್ಮ ಒಂದು ಏನಂತೀರಿ, ನೋಡೋ ರೀತಿ ಸರಿ ಮಾಡ್ಕೊಳ್ಳಿ, ನೀವು ನೋಡೋ ರೀತಿ ಸರಿ ಮಾಡ್ಕೊಳ್ಳಿ ಅನ್ನೋದು ಒಂದಾಯ್ತು. ನಮ್ಮ ಒಂದು ಹಕ್ಕನ್ನು ಕಿತ್ಕೋತಾ ಇದ್ದೀರಾ, ಸಮಾನತೆಯನ್ನ ಕಿತ್ಕೋತಾ ಇದ್ದೀರಾ ಅನ್ನುವ ಮಾತು ನಮ್ಮ ಇದು ಸಮಾನತೆನೇ ಬೇರೆ ಇಲ್ಲಿ. ಹೌದು, ಡ್ರೆಸ್ಸಿಂಗ್ ಸೆನ್ಸೇ ಬೇರೆ. ಹೌದು. ಏನಾಗುತ್ತೆ, ಮನುಜನಲ್ಲಿ ಪ್ರಕೃತಿಯಲ್ಲಿ ಸಹಜ
ರಜೋಧರ್ಮಗಳು ಬಾಡಿಯಲ್ಲಿ ಇರುತ್ತೆ. ಅದಕ್ಕೆ ನಾವು ಪ್ರವೋಕ್ ಮಾಡಬಾರ್ದು. ಮಹಿಳಾ ದಿನಾಚರಣೆ ಆಚರಿಸೋದು, ನನ್ನ ಹಕ್ಕನ್ನು ಪಡ್ಕೊಳ್ಳೋದು ಅನ್ನೋದಕ್ಕೆ ಕಾರಣ ಈ ಮಹಿಳಾ ದಿನಾಚರಣೆ ಬಂತಲ್ಲ, ಅದಕ್ಕೆ ಬೇರೆಯೇ ಉದ್ದೇಶ ಇದೆ. 1908ನೇ ಇಸ್ವಿಯಲ್ಲಿ ಅಮೆರಿಕಾಯಿಂದ ಶುರುವಾಗಿದ್ದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಅಲ್ಲಿ ಕೂಲಿಕಾರರಂತೀವಲ್ಲ, ಕಾರ್ಮಿಕರು ತಮ್ಮ ಸಂಬಳವನ್ನು ಹೆಚ್ಚಿಸಿ ಕೆಲಸದ ಕಾಲಾವಧಿಯನ್ನು ಕಡಿಮೆ ಮಾಡಿ ಅಂತ ಚಳವಳಿ ಮಾಡಿದ್ದು 1 ವರ್ಷದ ತನಕ. 1909ನೇ ಇಸ್ವಿಯಲ್ಲಿ ಅವರಿಗೆ ನ್ಯಾಯ ಸಿಕ್ತು, ಮಹಿಳಾ ದಿನಾಚರಣೆದು ಅಂದರೆ ಅವ್ರಿಗೆ ನ್ಯಾಯ ಸಿಕ್ತು. ಅವತ್ತವರು ಫೆಬ್ರವರಿ 28ಕ್ಕೆ ಮಹಿಳಾ ದಿನಾಚರಣೆನ ಆರಂಭ ಮಾಡಿಕೊಂಡ್ರು. ಫೆಬ್ರವರಿ 28. ಹೌದು, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಫೆಬ್ರವರಿ 28ನೆಯ ತಾರೀಕಿಗೆ ಆರಂಭ ಆದದ್ದು. ಅದು ಹಾಗೆ ನಡೀತಾ ಇತ್ತು. 1917ನೇ ಇಸ್ವಿಯಲ್ಲಿ ಮಹಾಯುದ್ಧ ನಡೀತಲ್ಲ, ಆ ಸಂದರ್ಭದಲ್ಲಿ ಅನ್ನದ ಹಾಹಾಕಾರ ಶುರುವಾಯಿತು. ಇನ್ನೊಮ್ಮೆ ಹೆಣ್ಣುಮಕ್ಕಳು ಫೀಲ್ಡಿಗೆ ಇಳಿದ್ರು, ಅನ್ನಕ್ಕೆ ಚಳವಳಿಗೆ ಮಾಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ತೀರ್ಮಾನ ಆಗಿದ್ದು ಮಾರ್ಚ್ 8ಕ್ಕೆ ಓಕೆ ಅಂತಾರಾಷ್ಟ್ರೀಯದು ಮಹಿಳಾ ದಿನಾಚರಣೆ ಶುರುವಾಗಿತ್ತು. ಅಲ್ಲಿಂದ ನಮ್ಮ ಭಾರತಕ್ಕೆ ಬಂದಿದ್ದು 75ನೇ ಇಸ್ವಿಯಲ್ಲಿ, 1975ನೇ ಇಸ್ವಿಯಲ್ಲಿ ಸಂಸ್ಥೆ ತೀರ್ಮಾನ ತಗೊಳ್ತು, ವಿಶ್ವಾದ್ಯಂತ ಮಹಿಳಾ ದಿನಾಚರಣೆಯನ್ನು ಆಚರಿಸಬೇಕು ಮಾರ್ಚ್ 8ಕ್ಕೆ ಅಂತ. ಆ ಒಂದು ದಿನ ಮಹಿಳೆಯರಿಗೋಸ್ಕರ ಸೀಮಿತ ಅಂತ. ಆ ಒಂದು ಅಂದರೆ ಗೆಲುವು ಕಂಡ್ರು. ಯಾವುದರ ಗೆಲುವು? ತಮ್ಮ ಹಕ್ಕು ಅಂದರೆ ತಮ್ಮ ಶ್ರಮಕ್ಕೆ ತಕ್ಕನಾದ ಸಂಭಾವನೆ ಸಿಗುವಂತಹ ಗೆಲುವು. ಅದರದ್ದು ಬರ್ತಾ 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 ಅರ್ಥಗಳನ್ನು ನಾವು ಬೇರೆ ರೀತಿ ಅರ್ಥೈಸ್ಕೊಂಡು ಬರ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಈಗ ನನ್ನ ತಂತ್ರ ಸಾಧನೆಯಲ್ಲಿ ನಾನು ಗೆಲುವನ್ನು ಕಂಡೆ, ಒಬ್ಬಳೆ ಹೋರಾಟ ಮಾಡಿದೆ, ಗೆಲುವನ್ನು ಕಂಡೆ. ಇವತ್ತು ಒಂದು ಒಳ್ಳೆಯ ಸ್ಥಾನ ಮತ್ತು ಮಾನವನ್ನು ಪಡಿತಾ ಇದ್ದೀನಿ. ಆ ಒಂದು ಗೆಲುವನ್ನು ನಾನು ಈ 8ನೇ ತಾರೀಕು ಆಚರಿಸ್ಕೊಳ್ತೀನಿ. ಹೇಗೆ? ನಾನು ನಿತ್ಯ ನನ್ನ ಒಂದು ಸಾಧನೆ, ನನ್ನ ಒಂದು ಪರಿಶ್ರಮಕ್ಕೆ ಸಿಕ್ಕಂತಹ ವ್ಯಾಲ್ಯೂಸ್ ಏನು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ನ ಹೆಸರು ಸಂಚಲನೆಯಲ್ಲಿ ಇದೆ. ಆ ಒಂದು ಸಂತೋಷವನ್ನು ಯಾವ ರೀತಿಯಲ್ಲಿ ನಾನು ಅಳವಡಿಸ್ಕೊಳ್ತೀನಿ? ಪಾರ್ಟಿ ಮಾಡೋ ಮತ್ತೊಂದು ಮಾಡೋ ಅಲ್ಲ, ಇನ್ನೂ ಹೆಚ್ಚಿನ ಸಾಧನೆಯನ್ನು ತಗೊಳ್ತೀನಿ. ಈ ಮಟ್ಟಕ್ಕೆ ನಾನು ಬೆಳೆದಿದ್ದೀನಿ ಅಂದರೆ ನನಗೆ ಜವಾಬ್ದಾರಿ ಇನ್ನೂ ಹೆಚ್ಚಾಯಿತು. ಅಂದರೆ ಫಸ್ಟ್ ಮೊದಲು ನಮ್ಮನ್ನು ನಾವು ಗೌರವಿಸ್ಕೊಂಡು ಬೆಳಿಬೇಕು. ಆ ಒಂದು ಸ್ಥಾನ ಅವ್ರು ಕೊಟ್ಟಿದ್ದಾರೆ, ಅದಕ್ಕೆ ಅಂದರೆ ಮರ್ಯಾದೆಯನ್ನು ಕೊಡ್ತಾ ಇದ್ದಾರೆ. ಅದನ್ನು ಉಳಿಸ್ಕೊಳ್ಳಿಕ್ಕೆ ನಾನು ಪರಿಶ್ರಮವನ್ನು ಮಾಡ್ತೀನಿ ಇನ್ನೂ ಹೆಚ್ಚಾಗಿ ಅನ್ನುವ ಸಂಕಲ್ಪವನ್ನು ತಗೊಳ್ತೀನಿ. ಅದು ಮಹಿಳಾ ದಿನಾಚರಣೆ. ಅದು ಇನ್ನೂ ಹೆಚ್ಚಾಗ್ತಾ ಹೋಗಬೇಕು. ಅಂದರೆ ನನ್ನ ಫ್ರೀಡಮ್ ಆಗಿರ್ಬೋದು, ನನಗೆ ಸಿಕ್ಕಿರುವಂಥ ಪೊಸಿಷನ್ ಆಗಿರ್ಬೋದು, ಅದು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಮಾಡಬಾರ್ದು. ಅದು ಮಹಿಳಾ ದಿನಾಚರಣೆ ಅಲ್ಲ. ನನ್ನನ್ನು ನಾನು ಇನ್ನೂ ರೂಪಿಸ್ಕೊಳ್ಬೇಕು, ಪ್ರಪಂಚಕ್ಕೆ ಇನ್ನೂ ತೋರ್ಪಡಿಸಬೇಕು. ಹೆಣ್ಣು ಏನನ್ನು ಬೇಕಾದರೂ ಮಾಡಬಹುದು ಒಳ್ಳೆಯ ರೀತಿಯಲ್ಲಿ. ಒಂದು ಪುರಸ್ಕಾರ ಸಿಗುತ್ತೆ, ಪುರಸ್ಕಾರ ಸಿಕ್ಕಾಗ ನಾವು ಖುಷಿ ಪಡ್ತೀವಿ. ಆದರೆ ಅದು ಪುರಸ್ಕಾರ ಸಿಕ್ಕಾಗ ನಾವು ಹೆದರ್ಕೋಬೇಕು. ಯಾಕೆಂದರೆ ಅದಕ್ಕೆ ಬೆಲೆಯನ್ನು ಕೊಟ್ಟು ನಾನು ಇನ್ನೂ ಚೆನ್ನಾಗಿರಬೇಕು, ನನ್ನ ಚಾರಿತ್ರ್ಯವನ್ನು ಚೆನ್ನಾಗಿ ಹೆಚ್ಚಿಸ್ಕೊಂಡು ತೋರಿಸ್ಬೇಕು, ಅದಕ್ಕೆ ಗೌರವ ಕೊಡಬೇಕನ್ನೋದು ಜವಾಬ್ದಾರಿ ಬರಬೇಕು. ಅದು ಪುರಸ್ಕಾರಗಳು. ನಮ್ಮ ಸಮಾಜದಲ್ಲಿ ಏನಂದರೆ ನಾವು ಬದುಕಬೇಕು ಅಂತಂದರೆ ನಮ್ಮ ಜೀವನದ ಜೊತೆಗೆ ಆಧ್ಯಾತ್ಮ ಇರಲೇಬೇಕು. ಒಂಥರ ಅದೆರಡು ಜೋಡೆತ್ತುಗಳ ಥರ. ಸೊ ಈಗಿನ ಮಕ್ಕಳಿಗೂ ಕೂಡ ನಾವು ಚಿಕ್ಕ ಬಾಲ್ಯದಿಂದಲೇ, ಈಗ ಮನೆಯಲ್ಲಿ ಹೇಗಿರತ್ತೆ ಪರಿಸರ ಅದನ್ನು ನೋಡಿಕೊಂಡೇ ಬೆಳೀತಾ ಇರುವಂಥದ್ದು. ಈಗ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿ ಹಾಕಿಕೊಟ್ಟಂತಹ ಒಂದು ಮಾರ್ಗದರ್ಶನದಲ್ಲಿ ನಾವು ಬೆಳಿತೀವಿ. ಸೊ ಈಗಿನ ಮಕ್ಕಳಿಗೂ ಕೂಡ ಎಲ್ಲಂದರೆ ಫೀಡ್ ಮಾಡಬೇಕಾಗಿದೆ ಮಕ್ಕಳಿಗೆ. ಅದನ್ನು ಹೇಗೆ ಅಳವಡಿಸ್ತಾ ಹೋಗಬೇಕು ಮಕ್ಕಳ ಜೀವನದಲ್ಲಿ ಆಧ್ಯಾತ್ಮವನ್ನು ಅಂತ? ಇದು ಒಳ್ಳೆ ಪ್ರಶ್ನೆ. ಒಂದು ಮನೆಯೇ ಒಂದು ಗುರುಕುಲ. ಹೇಗೆ ಅಂದರೆ, ನಾನು ಸ್ವಲ್ಪ ಹಿಂದಿಂದ ಹೇಳ್ತೀನಿ. ಮೊದಲು ಒಂದು ಹೆಣ್ಮಗಳು ಎದ್ದಿದ ತಕ್ಷಣ ಸ್ನಾನ ಮಾಡಿಕೊಂಡು ಅಂಗಳದ ಕಸ ಗುಡಿಸಿ ಅಂಗಳಕ್ಕೆ ಸಗಣಿ ನೀರು ಹಾಕೋರು. ಸಗಣಿ ನೀರು ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ, ಆಯಿತಾ? ರಂಗೋಲೆ ಇಡೋರು. ನೆಕ್ಸ್ಟು ಒಲೆನ ಸಗಣಿ ಬಟ್ಟೆಯಲ್ಲಿ ಸಾರಿಸೋರು. ಅರ್ಶಿನ ಕುಂಕುಮ ಇಟ್ಬಿಟ್ಟು ಒಲೆ ಹಚ್ಚೋರು.
ಅಗ್ನಿ ಮಂತ್ರವನ್ನು ಕೆಲವರು ಹೇಳೋರು, ಕೆಲವರು ಕೈ ಮುಗಿಯೋರು ಒಲೆಗೆ. ಯಾಕೆ ಅಂದರೆ ಅದಕ್ಕೆಲ್ಲವೂ ಕೂಡ ಮೆಡಿಕಲ್ ಟರ್ಮ್ಸ್ ಇದೆಯಮ್ಮ, ವೈದ್ಯಕೀಯ ಹಿನ್ನೆಲೆ ಇದೆ. ಪ್ರತಿ ಕ್ಷಣ ಮನುಷ್ಯನಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗ್ತಾನೆ ಇರುತ್ತೆ. ಅದಕ್ಕೆ ಕೆಲವೊಂದು ಸೋಪಿನ ಅಡ್ವರ್ಟೈಸ್ಮೆಂಟಲ್ಲಿ ಪೂರ್ತಿ ಹೋಯ್ತು ಬ್ಯಾಕ್ಟೀರಿಯಾ ಅಂತ ತೋರಿಸಲ್ಲ, ಎಲ್ಲೋ ಒಂದೆರಡು ಹಿಂಗೆ ಅಲ್ಲಾಡೋ ಥರ ತೋರಿಸ್ತಾರೆ. ಅಂದರೆ ಸಂಪೂರ್ಣತೆ ಹೋಗಲ್ಲ, ಕೀಟಾಣುಗಳು ಸಂಪೂರ್ಣ ನಾಶವಾಗಲ್ಲ ಅಂತ. ಮಲಗೆದ್ದಾಗ ಸ್ವೆಟ್ ಆಗಿರ್ತೀವಿ, ಬೇರೆ ಬೇರೆ ರೀತಿಯಲ್ಲಿರ್ತೀವಿ. ಆಗ ಆ ಒಂದು ಕೀಟಾಣುಗಳು ಆಹಾರ ಪದ್ಧತಿಯಲ್ಲಿ ಹೋಗಬಾರ್ದು ಅನ್ನೋದಕ್ಕೆ ಸಗಣಿ ಸಾರಿಸೋರು. ಸ್ನಾನ ಮಾಡ್ಕೊಂಬಂದು ಸಗಣಿ ಸಾರಿಸೋರು. ಅಲ್ಲಿ ಮಗು ಅಷ್ಟೊತ್ತಿಗೆ ಎದ್ದಿರೋದು, ಮಗುವಿಗೆ ಹಾಲು ಕಾಯಿಸ್ಕೊಡೋದು ಮಾಡೋರು. ಆ ಮಗುವಿಗೊಂದು ಸಂಪ್ರದಾಯ ಏನು, ಎದ್ದಿದ ತಕ್ಷಣ ಒಲೆ ಹಚ್ಚಿ ಸಾರಿಸ್ಬೇಕು, ಕ್ಲೀನ್ ಮಾಡಬೇಕು. ಹೆಣ್ಮಗಳು ನೋಡ್ಕೊಂಡು ಕಲಿಯೋಳು, ಗಂಡು ಮಗು ಕೂಡ ನೋಡೋರು. ಗಂಡು ಮಕ್ಳಿಗೆ ಏನು ಹೇಳ್ಕೊಡೋರು, ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚು, ವಿಭೂತಿ ಹೊಡೆಯೋರು ವಿಭೂತಿ ಹೊಡ್ಕೊಳ್ಳೋರು, ಶೈವ ಪದ್ಧತಿಯವರು ವಿಭೂತಿ ಹಚ್ಕೊಳ್ಳೋರು, ವೈಷ್ಣವ ಪದ್ಧತಿಯವರು ತಿಲ್ಕ. ಫಸ್ಟ್ ಎದ್ದಿದ ತಕ್ಷಣ ಹೆಣ್ಮಗಳು ಮುಖ ತೊಳೆದಿದ ತಕ್ಷಣ ಒಂದು ಕಣ್ಕಪ್ಪು, ಒಂದು ಕುಂಕುಮ ಇಡಬೇಕು ಅನ್ನುವ ಪದ್ಧತಿ. ಯಾಕೆ ಅಂದರೆ ಕಣ್ಕಪ್ಪುಗಳನ್ನು ಹೂವಿನಲ್ಲಿ ತಯಾರು ಮಾಡೋರು. ನಂದಿ ಬಟ್ಲು ಅಂತಾರೆ, ನಂಜು ಬಟ್ಲು ಅಂತಾರೆ. ಹೂವಿನಲ್ಲಿ ಕಣ್ಕಪ್ಪು ಮನೆಯಲ್ಲೇ ತಯಾರು ಮಾಡೋರು. ಕಣ್ಣಿನ ದೃಷ್ಟಿ ಚೆನ್ನಾಗಿರಬೇಕು ಅನ್ನುವ ಒಂದು ವೈದ್ಯಕೀಯ ಪದ್ಧತಿ, ಅದು ಕೂಡ ಶಾಸ್ತ್ರ ಅನ್ನೋರು. ಹಣೆಗೆ ಕುಂಕುಮವನ್ನು ಇಡಬೇಕು. ಎಷ್ಟು ದೊಡ್ಡದಿರಬೇಕು ಅಂದರೆ ನಮ್ಮ ಕಣ್ಣಿನ ಪಾಪೆ ಏನಿದೆ ರೌಂಡ್ ಕಪ್ಪುದು, ಅಷ್ಟು ದೊಡ್ಡದು ಕುಂಕುಮ ಇಡಬೇಕು ಅನ್ನುವ ಪದ್ಧತಿ. ಯಾಕೆ ಅಂದರೆ ಇಲ್ಲಿ ಆಜ್ಞಾ ಚಕ್ರ ಇರುತ್ತೆ, ಆಜ್ಞಾ ಚಕ್ರಕ್ಕೆ ಕವರ್ ಮಾಡೋರು. ಅಂದರೆ ಬೇರೆ ಯಾರಾದರೂ ನಿನಗೆ ಅವಾಗೆಲ್ಲ ಎನರ್ಜಿ ಫೀಲ್ಡ್ ಶಕ್ತಿಯನ್ನೇ ಉಪಯೋಗಿಸ್ಕೊಳ್ತಾ ಇದ್ದಿದ್ದು. ಸೊ ಆ ಒಂದು ಪದ್ಧತಿ ಅಲ್ಲಿಗೆ ಅದು ಧಾರ್ಮಿಕತೆ ಬಂತು, ಆಧ್ಯಾತ್ಮಿಕತೆ ಬಂತು. ಮನೆಯಲ್ಲಿ ಧೂಪ ದೀಪ ಹಚ್ಚೋರು. ಧೂಪ ಮತ್ತು ದೀಪ ಹಚ್ಚಿಸಿದಾಗ ಮಕ್ಕಳ ಕೈಯಲ್ಲೂ ಕೈ ಮುಗಿಸೋರು. ಬೆಳಿಗ್ಗೆ ಎದ್ದಿದೆ ಕರಾಗ್ರೆ ವಸತೆ ಲಕ್ಷ್ಮಿ ಅನ್ನುವ ಸ್ತೋತ್ರಗಳನ್ನು ಹೇಳೋರು, ಸ್ತೋತ್ರಗಳನ್ನು ಹೇಳಿಸೋರು. ಅಂದರೆ ಕೈಯಲ್ಲಿಯೇ, ನಿನ್ನ ಕೈಯಲ್ಲಿಯೇ ಎಲ್ಲ ದೇವತಾ ಸ್ಥಾನಗಳಿದೆ. ಲಕ್ಷ್ಮಿ ಇದ್ದಾರೆ, ಸರಸ್ವತಿ ಇದ್ದಾರೆ, ನಾರಾಯಣ ಇದ್ದಾರೆ, ಎಲ್ಲರೂ ಇದ್ದಾರೆ ಹೇಳಿಬಿಟ್ಟು ಕೈಯನ್ನು ಉಜ್ಜಿಸೋರು. ಆ ಶಾಖ ಬರುತ್ತಲ್ಲ, ಕೈ ಉಜ್ಜಿದಾಗ ಶಾಖ, ಪ್ರಖರತೆ ಅಂತೀವಿ. ಆ ಶಾಖದಿಂದ ಕರತಲ ಹಿಂಗೆ ಮಾಡಿಬಿಟ್ಟು ಕಣ್ಣಿನ ಮೇಲೆ ಇಡಿಸೋರು. ಯಾಕೆಂದರೆ ಕಣ್ಣಿನ ನರಗಳು ಮಲಗಿದಾಗ ರಿಲ್ಯಾಕ್ಸ್ ಆಗಿರ್ತವೆ. ಅದಕ್ಕೆ ಆ ಶಾಖ ಮುಟ್ಟಿದಾಗ ಆ್ಯಕ್ಟಿವೇಟ್ ಆಗ್ತವೆ. ಇದನ್ನು ಮಾಡಿಸಿದ ನಂತರ ಹೆಣ್ಮಕ್ಳಿಗೆ ಕಣ್ಕಪ್ಪು ಹಚ್ಚಿಸೋರು, ಗಂಡು ಮಕ್ಕಳಿಗೆ ತಿಲಕ ಇಡಿಸೋರು. ಅದು ಕೂಡ ಆಧ್ಯಾತ್ಮಿಕತೆಯೇ. ಆವಾಗೇನಾಗುತ್ತೆ, ಅವರ ಮನಸ್ಸಿನ ಒಂದು ಬೆಳವಣಿಗೆ ಸಾತ್ವಿಕ ರೂಪದಲ್ಲಿ ಬೆಳೆಯೋಕ್ಕೆ ಶುರುವಾಗತ್ತೆ. ಮತ್ತು ಎದ್ದಿದ ತಕ್ಷಣ ಯಾರೋ ಒಬ್ಬರು ಹಿರಿಯರು ಗುನ್ಗುನಾಯಿಸೋರು ಒಂದು ಮಂತ್ರಗಳಲ್ಲ, ಸ್ತುತಿಗಳನ್ನ, ಸ್ತೋತ್ರಗಳನ್ನ ಗುನ್ಗುನಾಯಿಸೋರು. ಹೆಚ್ಚಾಗಿ ಕೃಷ್ಣಂದೇ ಎಲ್ಲರ ಮನೆಯಲ್ಲೂ ಗುನ್ಗುನ ನಡೆಯೋದು. ಇವಾಗೆಲ್ಲ ಆ ಜಾಗವನ್ನ ಈ ರೇಡಿಯೋಗಳು, ಯೂಟ್ಯೂಬ್ಗಳು ತಗೊಂಡು ಆಗ್ಬಿಟ್ಟಿದೆ. ಅಲ್ಲ, ಇಲ್ಲಿ ರೇಡಿಯೋ ಕೂಡ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ. ಬೆಳಿಗ್ಗೆ 4:15 7 ಗಂಟೆ ತನಕ ದೇವರ ಹಾಡುಗಳನ್ನು ಹಾಕ್ತಾ ಇದ್ದಾರೆ ರೇಡಿಯೋಗಳಲ್ಲಿ. ಸುಪ್ರಭಾತ ಅನ್ನುವಂಥದ್ದು ಮಾಡ್ತಾ ಇದ್ದಾರೆ. ಆದರೆ ಅದು ಎಷ್ಟು ಮಟ್ಟಿಗೆ ಅದೇ ಚಾನಲ್ ಕೇಳ್ತಾವೆ ಮಕ್ಕಳು? ನಿಜ ಆಗಲ್ಲ, ಕೇಳ್ತಾ ಇಲ್ಲ. ಅಂದರೆ ನಾವು ಮಕ್ಕಳಿಗೆ, ಯಾವ ಮಕ್ಕಳನ್ನ ನಾವು ದೂಷಿಸೋ ಹಕ್ಕೇ ಇಲ್ಲ ಅಮ್ಮ. ಪೇರೆಂಟ್ಸಿಗೆ ನಾವು ಹೇಳಬೇಕು. ಯಾವ ಪೇರೆಂಟ್ಸ್, ಒಂದು ಪೇರೆಂಟ್ ಅಂದರೆ ತಂದೆ ತಾಯಿ, ಅವರ ತಂದೆ ತಾಯಿ ಅಂದರೆ ವಂಶ ವೃಕ್ಷ ಅಂತ ಬೆಳೆಯತ್ತಲ್ಲ, ತಂದೆ, ಅಜ್ಜ, ಮುತ್ತಜ್ಜ, ಮಗದಜ್ಜ, ಇವರುಗಳನ್ನು ಫಾಲೋ ಮಾಡ್ಕೊಂಡು ಬರ್ತಾರಲ್ಲ, ಕೊನೆ ಪೀಳಿಗೆ ಫಾಲೋ ಮಾಡೋದು ತಂದೆಯನ್ನು. ತಂದೆ ಫಾಲೋ ಮಾಡಬೇಕಾಗಿರೋದು ಅಜ್ಜನನ್ನು, ಅವರ ತಂದೆಯನ್ನು ಅಂದಾಗ ಹಿರಿಯರಿಗೆ ನಾವು ಫಸ್ಟು ಪಾಠ ಹೇಳಬೇಕಾಗಿದೆ. ಈಗಿನ ಕಾಲದಲ್ಲಿ ಎದ್ದಿದ ತಕ್ಷಣ ಹೆಣ್ಮಕ್ಳು ಕಿಟಿ ಪಾರ್ಟಿ ಅಂತ ಹೋಗ್ತಾರೆ, ಪಾಕೆಟ್ ಮನಿ ಕೊಡ್ತಾರೆ ಮಕ್ಕಳಿಗೆ. ಅಲ್ಲೇನಾಗುತ್ತೆ, ಆ ಪಾಕೆಟ್ ಮನಿ ಅನ್ನೋದು ಅವರಿಗೆ ಜೇಬು ಖರ್ಚು ಅಂತ ಕೊಡ್ತಾರಲ್ಲ, ಅದು ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದು ಗಮನಕ್ಕೆ ತಗೊಳ್ಳಲ್ಲ ಪೇರೆಂಟ್ಸ್ಗಳು. ಅಂದರೆ ನಾವು ಹೇಳ್ತೀವಿ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು, ತಂದೆಯೇ ಮೊದಲ ಗುರು ಅನ್ನಲ್ಲ, ತಾಯಿಯೇ ಮೊದಲ ಗುರು ಅಂತೀವಿ. ಇವತ್ತಿನ ದಿನ ತಾಯಿ ತನ್ನ ಕರ್ತವ್ಯವನ್ನು ಎಷ್ಟು ನಿಭಾಯಿಸ್ತಾ ಇದ್ದಾರೆ? ಅವ್ರದ್ದು ತಪ್ಪಿಲ್ಲ, ಅವರೂ ಕೆಲಸ ಕೊಡಬೇಕು. ಆ ಹೆಣ್ಮಗಳು ಕೂಡ ದುಡಿಯಕ್ಕೆ ಹೋಗ್ತಾ ಇದ್ದಾರೆ, ಜವಾಬ್ದಾರಿಗಳು. ಆದರೆ
ಎಷ್ಟೋ ಹೆಣ್ಮಕ್ಳು, ದುಡಿಯುವ ಹೆಣ್ಮಕ್ಳು ಕೂಡ ಮಕ್ಕಳನ್ನ ಇವತ್ತಿಗೂ ಸಂಸ್ಕಾರದಲ್ಲಿ ಬೆಳೆಸ್ತಾ ಇದ್ದಾರೆ. ಆ ಜವಾಬ್ದಾರಿ ಹೊತ್ಕೊಂಡು ಬೆಳೆಸ್ತಾ ಇರೋ ಹೆಣ್ಮಕ್ಳುಗಳು ಕೂಡ ಇದ್ದಾರೆ. ಪರ್ಸೆಂಟೇಜ್ ಕಡಿಮೆ ಆಗಿದೆ. ಯಾಕಂದರೆ ಇಲ್ಲಿ 4 ಜನ ಲಂಗ ದಾವಣಿ ಹಾಕ್ಕೊಂಡು 2 ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಹೋಗ್ತಿದ್ರೆ, ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಹೋಗುವ ಹೆಣ್ಮಕ್ಳಿಗೆ ಫಾಲೋ ಮಾಡೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಈಗ ಲಂಗ ದಾವಣಿ ಹಾಕ್ಕೊಂಡ್ರೆ ಕೀಳರಿಮೆ ಅನ್ನುವ ಮನೋಸ್ಥಿತಿಗೆ ಬರ್ತಾ ಇದ್ದೀವಿ ನಾವು ಹೆಣ್ಮಕ್ಳು. ಯಾಕೆ ಅಂದರೆ ಇಲ್ಲಿ ಬರ್ತಾ ಇರೋದು ಹಣದ ಒಂದು ದುರ್ಬಳಕೆ. ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ತುಂಬ ಸ್ಯಾಲರಿ ಸಿಗ್ತಾ ಇದೆ, ಎಕ್ಸ್ಪೋಜರು ಹಾಗೆ ಇದೆ. ಕರೆಕ್ಟಾಗಿ ಅದನ್ನು ಯಾವ ರೀತಿ ಬಳಸಬೇಕು ಅನ್ನುವ ಮಾಹಿತಿ ಮಕ್ಕಳಲ್ಲಿ ಕಡಿಮೆ ಆಗ್ತಾ ಇದೆ. ಕಡಿಮೆ ಆದಾಗ ಅವ್ರು ದೊಡ್ಡವ್ರ ಮಾತು ಕೂಡ ಕೇಳಿಸ್ಕೊಳ್ತಾ ಇಲ್ಲ. ಇದೆಲ್ಲವೂ ಕೂಡ ಗೊಂದಲದ ಪ್ರಶ್ನೆ. ಎಲ್ಲಿ ಯಾರು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬರು ಅವರಿಗವರು ಪ್ರಶ್ನೆಗಳನ್ನು ಹಾಕ್ಕೊಳ್ಳುವಂಥ ಸ್ಥಿತಿ ಬಂದಿದೆ. ಆದರೂ ಕೂಡ ನಾವು ಅದ್ಧೂರಿಯಾಗಿ ಮಹಿಳಾ ದಿನಾಚರಣೆ ಆಚರಿಸ್ತೀವಿ. ಯಾಕೆ ಅಂದರೆ ಇದೊಂದು ಸಾಂಕೇತಿಕ ರೂಪದ ಹಬ್ಬ ಅಂದ್ಕೊಂಡಿದ್ದಾರೆ ಮಹಿಳಾ ದಿನಾಚರಣೆ ಅನ್ನುವಂಥದ್ದು. ಕೆಲವರಿಗೆ ಹಬ್ಬ ಅಮ್ಮ, ಆದ್ರೆ ಇನ್ನೂ ಕೆಲ ಹೆಣ್ಮಕ್ಳಿಗೆ ಏನಂದ್ರೆ ಆ ಕುಲುಮೆಯಿಂದ ಹೊರಗೆ ಬಂದಿಲ್ಲ. ಎಷ್ಟೋ ಹಳ್ಳಿಗಳ ಕಡೆಗೆ, ಹೌದು ಅಲ್ವಾ, ಎಷ್ಟೋ ಗ್ರಾಮೀಣ ಪ್ರದೇಶಗಳಿಗೆ ನಾವಿವತ್ತು ಏನೇ ಮಾತಾಡ್ತಾ ಇದ್ರು ಕೂಡ ಸಾಧನೆ ಮಾಡಿರುವಂಥವ್ರು, ಹೋರಾಟ ಮಾಡಿರುವಂಥವ್ರು, ಏನೋ ಒಂದು ಸಮಾಜದಲ್ಲಿ ತಮ್ಮ ಒಂದು ಛಾಪನ್ನ ಮೂಡಿಸಿರುವಂಥ, ಆದ್ರೆ ಇನ್ನೂ ಅದೆಷ್ಟೋ ಹೆಣ್ಮಕ್ಳು ನಾ ಹೇಳ್ದ ಹಾಗೆ ಎಲ್ಲೋ ಒಂದ್ ಕಡೆ ತಮ್ಮನ್ನ ಗುರುತಿಸ್ಕೊಳ್ಳೋಲ್ಲಿ ಮರ್ತು ಹೋಗ್ತಾ ಇದಾರೆ. ಮನೆಯವರು ಅವರನ್ನ ಗುರುತಿಸ್ಕೊಳ್ಳೋದ್ರಲ್ಲಿ ಮರ್ತು ಹೋಗ್ತಿದ್ದಾರೆ. ಆಕೆಗೆ ಮುನ್ನೆಲೆಗೆ ಬಿಡ್ತಾ ಇಲ್ಲ ಅನ್ನೋದು ಏನ್ ಸಂದೇಶ? ಬಹಳ ಒಳ್ಳೆ ಪ್ರಶ್ನೆ. ಈ ಒಂದು ಕುಟುಂಬ ಅಂದ್ರೆ ಭೂಮಿಯ ಮೂಲೆ ಮೂಲೆಯಲ್ಲಿರುವ ಕುಟುಂಬಸ್ಥರು ಆ ಒಂದು ಹೆಣ್ಮಗಳಿಗೆ ಜನ್ಮ ಕೊಡ್ತಾರಲ್ಲ ತಂದೆ ತಾಯಿಗಳು, ಅವರು ಅವಳಲ್ಲಿ ಏನು ಪ್ರತಿಭೆ ಇದೆ ಅನ್ನೋದನ್ನ ಗುರುತಿಸ್ಬೇಕಾಗಿದೆ. ಅವಳು ಒಂದು ರಂಗೋಲೆ ಹಾಕೋದ್ರಿಂದ ಹಿಡಿದು ಅಡುಗೆ ಮಾಡೋದ್ರಿಂದ ಹಿಡಿದು ಒಂದು ಎಂಬ್ರಾಯ್ಡ್ರಿ ಮಾಡೋವಂಥದ್ದು, ಹೊಲಿಗೆ ಕೆಲಸ, ಕರಕುಶಲತೆಗಳನ್ನು ಮಾಡ್ತಾ ಇದ್ರೆ ಅದನ್ನು ಗಮನಿಸುವಂಥದ್ದು, ಗಮನಿಸಿ ಆ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂಥ ಕಾರ್ಯ ಆಗಬೇಕಾಗಿದೆ ಇವತ್ತಿನ ದಿನ. ನಾವು ನೋಡ್ತೀವಿ ಇವತ್ತಿನ ದಿನ FBಗಳಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿರೋ ಒಂದು ಮಗು ಯಾವುದೋ ಒಂದು ಅನ್ವೇಷಣೆ ಮಾಡಿರುತ್ತೆ, ತಂತ್ರಜ್ಞಾನವನ್ನು ಈ ಥರದ್ದು ಮಾಡಿದ್ದೀನಿ ಅಂತ ತೋರಿಸ್ತಾ ಇರುತ್ತೆ. ನಾವು ಇದಕ್ಕೊಂದು ಒಳ್ಳೆ ಉದಾಹರಣೆ, ಉತ್ತರ ಭಾರತದ ಕಡೆ ಒಂದು ರಾಜಸ್ಥಾನದ ಒಂದು ಹಳ್ಳಿಯಲ್ಲಿ ಬರೀ ಇದು ಕಟ್ಟಿಗೆಗಳನ್ನು ತೊಗೊಂಡ್ಬಿಟ್ಟು ಒಂದು ಮೋಟ್ರ್ ಸೈಕಲ್ ತಯಾರು ಮಾಡಿದ್ದಾನೆ. ಒಂದು ಚಿಕ್ಕ ಹುಡುಗ ಹಳೇ ಮೋಟ್ರನ್ನ ಫಿಕ್ಸ್ ಮಾಡಿ ರನ್ನಿಂಗ್ ಕಂಡೀಷನಿಂದು. ಅಂಥವ್ರಿಗೆ ನಾವು ನಮ್ಮ ಸರ್ಕಾರನೂ ಗುರುತಿಸಲ್ಲ, ಮನೆಯವರು ಗುರುತಿಸಲ್ಲ, ಪ್ರೋತ್ಸಾಹ ಕೊಡ್ತಾ ಇಲ್ಲ. ಒಂದು ಹೆಣ್ಣುಮಗು ಇದು ಮಹಿಳಾ ದಿನಾಚರಣೆ ಹೌದು, ಆದರೆ ಅದ್ರ ಜೊತೆ ನಾವು ಎಲ್ಲ ಮಕ್ಕಳಿಗೂ ಪ್ರೋತ್ಸಾಹ ಕೊಡಬೇಕು. ಮತ್ತು ಇನ್ನೊಂದು ವಿಶೇಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಕೆಲವೊಂದು ಮಕ್ಕಳಿಗೆ ತಂದೆ ತಾಯಿ ಅಂದರೆ ತುಳಿತಾ ಇರ್ತಾರೆ. ಹೇಗೆ ಅಂದರೆ ಗಂಡು ಮಗನಿಗೆ ಆದ್ಯತೆಯನ್ನು ಕೊಟ್ಟು ಹೆಣ್ಣು ಮಗಳಿಗೆ ತುಳಿತಾ ಇರ್ತಾರೆ. ಕೆಲವೊಂದು ಕುಟುಂಬದಲ್ಲಿ ಇದು ನಡೀತಾ ಇದೆ ಇವತ್ತಿಗೂ. ನೀನು ಹೆಣ್ಮಗಳು ಕನ್ನಡ ಮೀಡಿಯಮಿಗೆ ಸೇರ್ಕೊ, ನೀನು ಗಂಡು ಮಗ ಇಂಗ್ಲೀಷ್ ಮೀಡಿಯಮಿಗೆ ಸೇರ್ಕೊ. ಇದೂ ಕೂಡ ನಾವು ಕಡಿಮೆ ಮಾಡಬೇಕಾಗಿದೆ. ಹೆಣ್ಮಗಳು ನೀನು ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಕೊ, ಗಂಡು ಮಗ ನೀನು ಪ್ರೈವೇಟ್ ಸ್ಕೂಲಿಗೆ ಸೇರ್ಕೊ. ಸಮಾಜ ಸುಮಾರು ಮುಂದೆ ಹೊರಿತಾ ಇದೆ, ಆದರೆ ಇನ್ನು ಕೆಲವು ಮನಸ್ಥಿತಿಗಳು ಮಾತ್ರ. ಸಮಾಜ ಮುಂದೆ ಎಷ್ಟು ಹೊರಿತಾ ಇದೆಯೋ ಮನೋಸ್ಥಿತಿ ಇನ್ನೂ ಅಲ್ಲೇ ಅಟ್ಕಾಯಿಸ್ಕೊಂಡಿದೆ. ಒಂದು ಗಂಡು ಮಗನಿಗೆ ಇಲ್ಲಿ ಇನ್ನೊಬ್ಬರು ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ. ಬ್ರಹ್ಮರಾಂಬ ಅಂತನೂ ಮೈಸೂರಲ್ಲಿ ಒಬ್ಬರಿದ್ದಾರೆ ಅರ್ಚಕರು. ಅವರು ವೇದ ಪಾಠ ಕಲ್ತಿದ್ದಾರೆ, ಕಲಿಸ್ತಾ ಇದ್ದಾರೆ. ಅವರು ಒಬ್ಬರ ಶ್ರಾದ್ದ ಮಾಡಿದ್ದಕ್ಕೆ ಬಹಳ ಒಂದು ಮಾತುಗಳು ಬಂತು ಅವರಿಗೆ. ಬಟ್ ಅವ್ರು ತುಂಬ ನಿತ್ರು. ಅವರು ಕೂಡ ಮೈಸೂರವರವರು. ಅಂದರೆ ಒಂದು ವೇದ ಪಾಠ ಕಲಿಸೋದಿರ್ಬೋದು, ಒಂದು ವಿದ್ಯಾರ್ಜನೆ ಇರ್ಬೋದು, ಗಂಡು ಮಗನಿಗೆ ಜಾಸ್ತಿ ಆದ್ಯತೆ ಕೊಡ್ತಾರೆ. ಹೇಳಬೇಕಂದ್ರೆ ಕೊನೆಗೆ ಸತ್ತ ಒಂದು ಹೆಣಕ್ಕೆ ಗಂಡು ಮಗನೇ ಬೆಂಕಿ ಕೊಡಬೇಕು ಅಂತಾರೆ. ಒಂದು ಪೇರೆಂಟ್ಸ್ ಸತ್ರೆ ಗಂಡು ಮಗ, ಯಾಕೆ ಹೆಣ್ಮಕ್ಳು ಬೆಂಕಿ ಸುಡಲ್ವಾ? ಅದು ಸ್ವಲ್ಪ ಈಗ ಬದಲಾಗ್ತಾ ಇದೆ, ಆದರೂ ಕೂಡ ಆಕ್ಷೇಪಣೆ ಜಾಸ್ತಿ ಇದೆ. ಇನ್ನೊಂದು ವಿಚಾರ ಹೇಳ್ತೀನಿ, ಒಂದು ಹೆಣ್ಮಗಳಿಗೆ ಮುಟ್ಟಾದಾಗ ದೇವಸ್ಥಾನಕ್ಕೆ ಬರಬೇಡಿ, ಒಂದು ಮೂಲೆಯಲ್ಲಿ ಕೂತ್ಕೊಳ್ಳಿ, ಸೂತ್ಕ ಅದು ಮೈಲಿಗೆ ಅಂತ ಹೇಳ್ತಾರೆ. ಆದರೆ ಅದೇ ಮುಟ್ಟು ನಿಂತಾಗ ಗರ್ಭಿಣಿಯಾಗೋದು ಹೆಣ್ಮಗಳು, ಆವಾಗ ವಂಶೋದ್ಧಾರಕ ಬರ್ತಾನೆ, ನಮ್ಮ ವಂಶ ಬೆಳೆಯತ್ತೆ ಅಂತ ಖುಷಿ ಪಡ್ತೀರಾ? ಅಲ್ಲ, ಅದೇ ಮುಟ್ಟಾದಂತಹ ಈ ಪಾರ್ವತಿ ದೇವಿದೆ ಶಕ್ತಿ ಪೀಠದಲ್ಲಿ, ಕಾಮಾಖ್ಯದಲ್ಲಿ ಪೂಜಿಸ್ತಾರೆ. ಹೌದು. ಇಲ್ಲಿ ಏನಾಗಿದೆ ಅಂದರೆ
ಮುಟ್ಟು ಅನ್ನೋದು ಒಂದು 48 ದಿನದ ಮಂಡಲ ಪೂಜೆ ಸಿಗಬಾರ್ದು ಅಂತ ತಂದ ಕುತಂತ್ರ. ಆಯಿತಾ? ನಮ್ಮ ದಸರಾದಲ್ಲಿ ನಾವು ಮುಟ್ಟಾದ ಹೆಣ್ಣು ಮಗಳಿಗೂ ಮತ್ತು ವಿಧವೆಯೆಗೂ ವಿಶೇಷವಾಗಿ ಕರೆದು ಮಡ್ಲು ತುಂಬ್ತೀವಿ. ಮುಟ್ಟಾದವರಿಗೆ ಮತ್ತು ವಿಧವೆಯರಿಗೆ. ಹೌದು. ಯಾಕೆಂದರೆ ನಮ್ಮ ನವರಾತ್ರಿಯಲ್ಲಿ ವಿಧವಾ ಸ್ವರೂಪ ಧೂಮಾವತಿ ತಾಯಿಯನ್ನು ಪ್ರಸಂಗದಲ್ಲೇ ತೋರಿಸಿದ್ದಾರೆ. ಧೂಮಾವತಿ ಅಂದರೆ ಒಂದು ಹೆಣ್ಣು ಎಷ್ಟು ಶ್ರೇಷ್ಠ ಅನ್ನೋದಕ್ಕೆ ಇದನ್ನು ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. ಶಕ್ತಿ ಅನ್ನೋದು ಎಷ್ಟು ಶ್ರೇಷ್ಠ ಅನ್ನೋದಕ್ಕೆ. ಹುಟ್ಟಿದಾಗಿನಿಂದ ಹೆಣ್ಣು ಮಗಳು ಮಣ್ಣಿಗೆ ಹೋಗುವ ತನಕ ಅವಳು ಶ್ರೇಷ್ಠತೆಯೇ ಪವಿತ್ರಳೆ. ಯಾಕೆ ಅಂದರೆ ನವರಾತ್ರಿಯಲ್ಲಿ ನಾವು ಬಾಲ್ಯದಿಂದ ಹಿಡಿದು ಮುಪ್ಪಿನ ತನಕ ಸ್ವರೂಪಗಳಿಗೆ ಪೂಜೆ ಮಾಡುವಂಥದ್ದು. 3 ವಿಭಜನೆ. 3 ದಿನ ಬಾಲ್ಯಾವಸ್ಥೆಯಲ್ಲಿ ತಗೊಳ್ತೀವಿ. ಹುಟ್ಟಿದ ಮಗು, ಆಟಾಡೋ ಮಗು, ಒಂದು ಬುದ್ಧಿ ಬಂದಂತಹ ಮಗು, ಬಾಲ ತ್ರಿಪುರ ಸುಂದರಿ ತನಕ. ನಂತರ 3 ದಿನ ಯೌವನಾವಸ್ಥೆ, ಪ್ರೌಢಾವಸ್ಥೆ, ಮುತ್ತೈದೆ ಅಂತ ತಗೊಳ್ತೀವಿ. ನಂತರದ 3 ದಿನ ವಿಧವಾ ರೂಪ, ಸಾಧನಾ ರೂಪ, ಸಿದ್ಧಿರೂಪ ಅಂತ ತಗೊಳ್ತೀವಿ. ನೋಡಿ, 9 ದಿನಗಳು ನವರಾತ್ರಿ ವಿಶೇಷತೆ ಇದು ಹೆಣ್ಮಕ್ಳದು. ಆ ನವರಾತ್ರಿಯಲ್ಲಿ ಚಕ್ರಗಳ ಜಾಗೃತಾ ಕ್ರಿಯೆಯನ್ನು ತಗೊಳ್ತೀವಿ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಆದಮೇಲೆ 2 ಚಕ್ರವನ್ನು ಮರ್ತು ಬಿಟ್ಟಿದ್ದಾರೆ. ವಶೀಕರಣ, ಸ್ತಂಭನ. ತದನಂತರದ್ದು ಸಹಸ್ರಾರ ಕಂಪ್ಲೀಟ್ ಆಯಿತು ಅಂತ. 9 ಚಕ್ರಗಳು. ಜನರಲ್ಲ 7 ಚಕ್ರ ಎಲ್ಲರೂ ತಗೊಳ್ತಾ ಇರೋದು. ಆ 9 ಚಕ್ರಗಳಿಗೆ ಸ್ತ್ರೀ ಶಕ್ತಿಯೇ ಮುಖ್ಯ. ಸ್ತ್ರೀ ಸ್ವರೂಪವನ್ನೇ ಪೂಜಿಸ್ಕೊಂಡು ಬರ್ತೀವಿ. ನಾವು ಮುಟ್ಟಾದ್ರೆ ಆಚೆ ಇರ್ತೀವಿ, ದೇವ್ರ ಮನೆಗೆ ಹೋಗಲ್ಲ, ದೇವ್ರಿಗೆ ದೀಪ ಯಾಕೆ ಮಾಡಿದ್ರು? ವಿಧವೆಯರಂದ್ರೆ ಪೂಜೆ ಕರೆಯಲ್ಲ, ಫಂಕ್ಷನ್ಗಳಿಗೆ ಕರೆಯಲ್ಲ. ಆದ್ರೆ ಆ ದಿನ ಮಾತ್ರ ವಿಶೇಷ ಪೂಜೆ. ಅದೇ ವಿಧವೆ ದುಡ್ಡನ್ನ ನಿಮಗೆ ಮದುವೆ ಮಾಡ್ಲಿಕ್ಕೂ ಯೂಸ್ ಆಗುತ್ತೆ. ಮಕ್ಕಳುಗಳದ್ದು ಆ ವಿಧವೆ ಆದವಳು ಮಂಟಪದಲ್ಲಿ ಬರಬಾರ್ದು ಅಂತಾರೆ. ಇದೆಷ್ಟು ಮೂರ್ಖತನದ ಪರಮಾವಧಿ. ಇಲ್ಲೇನಾಗುತ್ತೆ, ಆ ಒಂದು ಸ್ತ್ರೀ ಶಕ್ತಿಯನ್ನ ಸಂಪೂರ್ಣತೆಗೆ ಹೋಲಿಸಿದ್ದಾರೆ. ಧರಿತ್ರಿ, ಕ್ಷಮಯಾ ಧರಿತ್ರಿ, ಎಲ್ಲವನ್ನು ಕ್ಷಮೆಯನ್ನು ಕೊಡುವಂಥ ಭೂತಾಯಿ ಅಂತ ಹೇಳ್ತೀವಿ ಸ್ತ್ರೀ ಶಕ್ತಿಯನ್ನು. ಅಲ್ಲಿ ಧೂಮಾವತಿಯನ್ನು ತೋರಿಸ್ತಾರೆ ವಿಧವಾ ಸ್ವರೂಪದಲ್ಲಿ. ಅವಳು ತುಂಬ ಶಕ್ತಿವಂತಳು ಅಂತ ತೋರಿಸ್ತಾರೆ ಪ್ರಸಂಗದಲ್ಲಿ. ಕತೆಗಳಲ್ಲಿ ಬರುತ್ತೆ, ನವರಾತ್ರಿಯ ಕತೆಗಳಲ್ಲಿ. ಕಾಲರಾತ್ರಿ ಅವಳು ಕೊಳಕಾಗಿರ್ತಾಳೆ, ಕತ್ತೆ ಮೇಲೆ ಬರ್ತಾಳೆ ಅಂತ ತಗೊಳ್ತೀವಿ. ಧೂಮಾವತಿಯ ಲಾಂಛನ ಕಾಗೆ ಅಂತ ತಗೊಳ್ತೀವಿ. ಕಾಗೆ ಜ್ಞಾನಕಾರಕ. ಕಾಗೆ ಇದೆಯಲ್ಲ, ಅದಕ್ಕೆ ಅವನು ಶನಿಯ ವಾಹನ. ಕಾಗೆ ಈಗ ನಾನು ಊಟ ಹಾಕ್ತಿದ್ರೆ ನನ್ನ ಮುಖವನ್ನು ನೋಡಿ ನನ್ನ ವಾಯ್ಸನ್ನು ಕಂಡುಹಿಡ್ಕೊಂಡಿರುತ್ತಲ್ಲ, ಇನ್ನೊಂದು ಕಾಗೆಗೆ ತನ್ನ ಕಣ್ಣಿನಿಂದ ನನ್ನ ಮುಖಚರ್ಯೆಯನ್ನು ಪಾಸ್ ಮಾಡೋ ಶಕ್ತಿ ಉಳ್ಕೊಂಡಿರೋದು ಕಾಗೆ ಮತ್ತು ಸರ್ಪದಲ್ಲಿ. ಅಂತ ಜ್ಞಾನಕಾರಕದ ಲಾಂಛನ ಧೂಮಾವತಿ ದೇವಿ. ವಿಧವಾ ಸ್ವರೂಪದಲ್ಲಿರುವ ಸ್ತ್ರೀಯ ಲಾಂಛನ ಇದೆ. ಅಂದರೆ ಆ ಶಕ್ತಿ, ಒಂದು ಹೆಣ್ಣು ಅನ್ನೋದು ಹುಟ್ಟಿದಾಗಿನಿಂದ ಸಾಯುವ ತನಕದ ಪ್ರತಿ ಸ್ವರೂಪದಲ್ಲೂ ಕಾಣಬೇಕು ಅನ್ನುವ ಪ್ರಸಂಗಗಳನ್ನು ಕಥೆಗಳಲ್ಲಿ ಅಡಗಿಸಿಟ್ಟಿದ್ದಾರೆ. ಅದನ್ನು ನಾವು ತಗೋತಾ ಇಲ್ಲ. ನಿಜ. ನಮ್ಗೇನು ಬೇಕು ತಗೋತಿದ್ದೀವಿ, ಏನು ಬೇಡ ಸೈಡಿಗೆ ಇಡ್ತಾ ಇದ್ದೀವಿ. ಇದನ್ನೆಲ್ಲ ನಾವು ತಗೊಳ್ಬೇಕು. ಯಾಕಂದರೆ ಈಗ ನೋಡಿ, ಲಕ್ಷ್ಮೀ ವೆಂಕಟೇಶ ಅಂತಾರೆ, ಲಕ್ಷ್ಮೀ ನಾರಸಿಂಹ ಅಂತಾರೆ. ಎಲ್ಲ ಕಡೆ ಹೆಣ್ಣೆ ಫಸ್ಟ್ ಹೆಸರು ಬರೋದಲ್ವ. ಈಗ ಲಗ್ನ ಪತ್ರಿಕೆಯಲ್ಲೂ ಶ್ರೀಮತಿ ಶ್ರೀ ಹಾಕ್ತಾರೆ, ಇನ್ವಿಟೇಷನ್ ಕಾರ್ಡಲ್ಲೂ ಶ್ರೀಮತಿ ಶ್ರೀ ಹಾಕ್ತಾರೆ. ಅಂದರೆ ಮೊದಲು ಆದ್ಯತೆ ಹೆಣ್ಣೆ. ಆದರೆ ಆ ಹೆಣ್ಣು ತನ್ನ ಹೆಣ್ಣುತನವನ್ನು ಆ ಒಂದು ಸಿಕ್ಕಿರುವಂತಹ ಒಂದು ಗಿಫ್ಟ್ ಹೆಣ್ತನ ಅನ್ನೋದು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಅದು ಕೂಡ ಒಂದು ದುಸ್ಥಿತಿಯೇ. ಅಮ್ಮ, ಈ ವಿಷಯದಲ್ಲಿ ನಾನು ಕೇಳ್ಪಟ್ಟಿದ್ದೇನಂತಂದರೆ, ಈ ನಮ್ಮ ಭಾರತೀಯರಿಗಿಂತ ಈ ಪಾಶ್ಚಾತ್ಯರು ಈ ಆಧ್ಯಾತ್ಮದ ಕಡೆಗೆ ಹೆಚ್ಚು ಒಲವನ್ನು ತೋರಿಸ್ತಾರೆ. ನಮ್ಮ ಒಂದು ಕಲ್ಚರನ್ನು ಬೆಳೆಸೋ ಕಡೆ ಅವರು ಇಂಟ್ರೆಸ್ಟ್ ಹೊಂದಿರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಮ್ಮ? ಖಂಡಿತ, ಇದು ಒಳ್ಳೆಯ ಪ್ರಶ್ನೆ. ಯಾಕೆ ಅಂದರೆ ಪಾಶ್ಚಾತ್ಯ ದೇಶದಲ್ಲಿ ವಿದ್ಯೆ ಜಾಸ್ತಿ ಇದೆ, ಎಜುಕೇಷನ್ ಜಾಸ್ತಿ ಇದೆ, ಎಲ್ಲರೂ ಎಜುಕೇಟೆಡ್ಸೆ. ಆಯಿತಾ? ಆ ಎಜುಕೇಷನ್ನಲ್ಲಿ ಅವ್ರು ಏನು ಕಲ್ತ್ಕೊಂಡ್ರು ಅಂದರೆ
ನಮ್ಮ ವೇದಗಳ ಸಾರಗಳನ್ನು ಕಲ್ತ್ಕೊಂಡ್ರು, ಸಾರದಲ್ಲಿರುವಂತಹ ಫಲಿತಾಂಶಗಳನ್ನು ನೋಡಿದ್ರು, ತಿರುಳನ್ನು ನೋಡಿದ್ರು, ನೋಡ್ತಾ ಇದ್ದಾರೆ ಈವನ್ ಟುಡೇ. ಯಾವುದೋ ಒಂದು ಯುಗಾಂಡದಲ್ಲಿರುವಂತಹವರು ವ್ಯಕ್ತಿಗಳು ಇವತ್ತಿನ ದಿನ ವೇದ ಪಾಠ ಕಲಿತಾ ಇದ್ದಾರೆ. ಆಫ್ರಿಕನ್ಸು ವೇದ ಪಾಠ ಕಲಿತಾ ಇದ್ದಾರೆ. ಸೊ ನೋಡಿ, ನಮ್ಮಲ್ಲಿ ನಾವು ಅದಕ್ಕೆ ಎಷ್ಟು ಹೆಚ್ಚು ವ್ಯಾಲ್ಯೂ ಸಿಗದೆ ಇದ್ರೂ ಕೂಡ ಬೇರೆ ದೇಶಗಳಲ್ಲಿ ಅದನ್ನ ಎತ್ತಿ ಹಿಡಿದಿರುವಂತ ಎಲ್ಲಾ ಪಾಶ್ಚಾತ್ಯ ದೇಶಗಳು ವೇದಗಳ ಸಾರಗಳನ್ನು ಕಲ್ತ್ಕೊಂಡು ನಮ್ಮ ರೀತಿಯ ಪೋಷಾಕಗಳನ್ನು ಹಾಕ್ಕೊಂಡು, ಅಂದರೆ ಪೋಷಾಕು ಅಂದರೆ ಡ್ರೆಸ್ ಕೋಡ್, ಪಂಚೆಗಳನ್ನು ಹಾಕ್ಕೊಂಡು, ಶಲ್ಯಗಳನ್ನು ಹಾಕ್ಕೊಂಡು, ಜನವಾರ ಧಾರಣೆಗಳನ್ನು ಮಾಡಿಕೊಂಡು ನಾನ್ ವೆಜ್ ತಿನ್ನೋದು ಬಿಟ್ಟು, ನಾನು ನಾನ್ ವೆಜ್ ಅಂದರೆ ಮಾಂಸಾಹಾರಿಗಳು ಕೆಟ್ಟದು ಅಂತ ನಾನು ಹೇಳ್ತಾ ಇಲ್ಲ. ಮಾಂಸಾಹಾರ ನಮ್ಮ ಕರಳಿಗೆ ನಿಷೇಧ, ಕರಳಿನ ಲೆಂತಿಗೆ ವೈದ್ಯಕೀಯ ಪದ್ಧತಿ ಅಡಗಿದೆ ಅಲ್ಲಿ, ಆಯಿತಾ? ಇದನ್ನೆಲ್ಲ ಅವರು ಅರ್ಥೈಸಿಕೊಂಡಿದ್ದಾರೆ ಪಾಶ್ಚಾತ್ಯರು. ಅರ್ಥೈಸ್ಕೊಂಡು ನಂದೇ ಎಷ್ಟೊಂದು ಸ್ಟೂಡೆಂಟ್ಸ್ ಇದ್ದಾರಲ್ಲ, ಎಷ್ಟು ಲಕ್ಷಣವಾಗಿ ಕಲ್ತ್ಕೊಂಡು, ಈಗ ಒಂದು ಗುರುಪೂರ್ಣಿಮಾ ಅಂತ ಬಂದಾಗ ಈ ಇರೋ ಊರವರೇ ವಾಟ್ಸಪ್ಪಲ್ಲಿ ಹ್ಯಾಪಿ ಗುರುಪೂರ್ಣಿಮಾ ಅಂತ ಟೈಪ್ ಮಾಡಿ ಕಳಿಸಿರ್ತಾರೆ ನನಗೆ, ನಮ್ಮ ಇಂಡಿಯನ್ಸ್. ಅವರು ಅಲ್ಲಿಂದ ಅವ್ರ ಎಲ್ಲ ಏನು ಪಂಚಶಲ್ಯ ನಾವು ಯಾವ ರೀತಿ ಅಂದರೆ, ನಾವು ಪ್ರತಿಯೊಂದಕ್ಕೂ ಧಾರಣೆ ಬಹಳ ಮುಖ್ಯ ಇರುತ್ತೆ. ಯಾವ ರೀತಿ ಕಟ್ಕೋಬೇಕು ಪಂಚಶಲ್ಯಗಳನ್ನು ಅಂತ, ಅದಕ್ಕೂ ಆಧಾರ ಇದೆ. ನಾವು ಯಾವ ಮಂತ್ರಗಳನ್ನು ಹೇಳ್ತಾ ಇದ್ದೀವಿ, ಆ ಮಂತ್ರಗಳು ನಮ್ಮ ಶರೀರದ ಯಾವ ಭಾಗದ ಮೇಲೆ ಒತ್ತಡವನ್ನು ಕೊಡುತ್ತೆ, ಪ್ರಬಲ ಒತ್ತಡವನ್ನು ಕೊಡುತ್ತೆ. ಆ ಒತ್ತಡ ಸಹಿಸುವ ಶಕ್ತಿ ಯಾವ ಅಂಗಗಳಿಗಿದೆ, ಆ ಅಂಗಗಳು ಓಪನ್ ಆಗಿರಬೇಕು. ಯಾಕಂದರೆ ಅದು ಕಾಸ್ಮಿಕ್ ಎನರ್ಜಿ, ಅಂದರೆ ಯೂನಿವರ್ಸಲ್ ಎನರ್ಜಿ ಜೊತೆ ಕನೆಕ್ಟ್ ಆಗಬೇಕು ಅಂತ ಆ ರೀತಿಯಲ್ಲಿ ಕಟ್ಟುವಂತಹ ಪದ್ಧತಿ ಇದೆ ವಸ್ತ್ರಗಳನ್ನು. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅಳಿಸೋಗ್ತಾ ಇದೆ, ಪದ್ಧತಿಗೆ ಅಳಿಸೋಗ್ತಾ ಇದೆ, ಪೋಷಾಕುಗಳು ಅಳಿಸೋಗ್ತಾ ಇದೆ. ಆದರೆ ಪಾಶ್ಚಾತ್ಯರು ಅದೇ ರೀತಿಯಲ್ಲಿ ಕಲ್ತ್ಕೊಂಡು ಕರೆಕ್ಟಾಗಿ ಈ ಥರ ಕೈ ಜೋಡಿಸಿ ಗುರುಪೂರ್ಣಿಮೆಗೆ ವಿಶ್ ಕಳಿಸ್ತಾರೆ. ಬರಕ್ಕೆ ಆಗ್ತಾ ಇಲ್ದಲೇ ಇರೋ ಕಾರಣ ಕ್ಷಮೆಯಾಚನ ಮಾಡಿಬಿಟ್ಟು ಕ್ಷಮಾಯಾಚನಾ ಒಂದು ಶ್ಲೋಕವನ್ನು ಹಾಕಿ ಕೆಳಗಡೆಗೆ ಟೈಪ್ ಮಾಡಿ ಫೋಟೋವನ್ನು ಕಳಿಸಿರ್ತಾರೆ. ಅಂದರೆ ಅವರ ಅಷ್ಟು ಭಕ್ತಿಭಾವ, ಅಂದರೆ ಭಾರತದಲ್ಲಿ ಅಷ್ಟು ಇದು ಭವ್ಯ ಭಾರತ, ಆದರೆ ಗತವೈಭವ, ನಿಜ ವೈಭವ ಗತವಾಗ್ತಾ ಇದೆ. ಭವ್ಯ ಭಾರತವೇ, ಆ ಭವ್ಯ ಭಾರತದ ಗತವೈಭವವನ್ನು ಅವರು ಜಾಗೃತ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ಕೈಯಲ್ಲಿ, ನನಗೆ ಇಂಗ್ಲೀಷ್ ಬರಲಿಲ್ದ್ರೂ ಶಬ್ದಗಳನ್ನು ಹೇಳಿದ್ರು ಅವ್ರು ಸೆಂಟೆನ್ಸ್ ಮಾಡ್ಕೊಂಡು ಕಲಿತಾ ಇದ್ದಾರೆ. ನನಗೆ ಇಂಗ್ಲೀಷ್ ಬರಲ್ಲ, ಅವ್ರಿಗೆ ಇಂಟ್ರೆಸ್ಟು. ಅವ್ರು ಹೇಳ್ತಾರೆ, ನೀವು ನಿಮ್ಮ ಪಾಡಿಗೆ ನೀವು ಹೇಳಿ, ನಾವು ಟ್ರಾನ್ಸ್ಲೇಟ್ಸ್ ಇಟ್ಕೊಂಡಿದ್ದೀವಿ ಅಂತಾರೆ. ಆ ಒಂದು ಆಧ್ಯಾತ್ಮಕತೆಯನ್ನು ಅಲ್ಲಿ ಬೆಳೆಸ್ತಾ ಇದ್ದಾರೆ. ಅಲ್ಲಿ ಮಕ್ಕಳಿಗೆ ದಿನನಿತ್ಯದ ಶ್ಲೋಕಗಳನ್ನು, ದೀಪ ಹಚ್ಚುವಾಗ ಏನು ಹೇಳಬೇಕು, ಧೂಪ ಹಚ್ಚುವಾಗ ಏನು ಹೇಳಬೇಕು, ಎದ್ದಿದ ತಕ್ಷಣ ಏನು ಹೇಳಬೇಕು ಅನ್ನೋದನ್ನು ಕಲಿಸ್ತಾ ಇದ್ದಾರೆ. ಅದು ಸೈಂಟಿಫಿಕ್ ಆಗಿ ಪ್ರೂವ್ ಕೂಡ ಆಗಿದೆ ಅಮ್ಮಾಜಿ. ಆಗಿದೆ. ನಾವು ಹೇಳುವಂತಹ ಒಂದೊಂದು ಸ್ತುತಿಗಳಾಗ್ಲಿ, ಮಂತ್ರಗಳಾಗ್ಲಿ, ಅದು ಬರುವಂತ ಉಚ್ಚಾರಣೆಗಳಾಗ್ಲಿ ಎಷ್ಟೋ ಕಾಯಿಲೆಗಳನ್ನ ಹೀಲ್ ಮಾಡುತ್ತೆ ಅಂತ ಹೇಳ್ತಾರೆ. ಹೌದು. ಯಾಕೆ ಅಂದರೆ ಇದೆಲ್ಲವೂ ಕೂಡ ಒತ್ತಡ ಚಿಕಿತ್ಸೆ ಅಂತೀವಿ, ಅಕ್ಯುಪ್ರೆಷರ್ ಅಂತೀವಿ. ಒತ್ತಡ ಚಿಕಿತ್ಸೆ, ಚುಚ್ಚು ಚಿಕಿತ್ಸೆ ಅಂದರೆ ಅಕ್ಯುಪಂಚರ್, ಒತ್ತಡ ಚಿಕಿತ್ಸೆ ಅಕ್ಯುಪ್ರೆಷರ್. ನಮ್ಮ ಬಾಯಲ್ಲಿ ಪ್ರತಿಯೊಂದು ಅಕ್ಷರ ಬರುವಾಗ ನಾಲಿಗೆ ಆ ಸ್ಪಾಟಿಗೆ ಹೋಗಿ ಬರ್ತಾ ಇರುತ್ತೆ, ಆವಾಗಲೇ ಶಬ್ದ ಹೊರಗೆ ಬರೋದು. ಹೌದು. ಅಕ್ಷರಗಳ ಶಬ್ದ ಅಂದರೆ ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಇವೆಲ್ಲವೂ ಬರೋದು ಆ ಒತ್ತಡದಿಂದಾನೇ ಅಲ್ವಾ. ಆ ಒತ್ತಡ ಯಾವ ನರ್ವಿಗೆ ಕಂಟ್ರೋಲ್ ಮಾಡಬೇಕು ಆ ಕಂಟ್ರೋಲ್ ಮಾಡುತ್ತೆ. ಅದನ್ನು ಒಳಗೂಡಿಸಿರೋದೇ ಮಂತ್ರ. ಇವಾಗ ಮೃತ್ಯುಂಜಯ ಮಂತ್ರ ಹೇಳ್ತೀವಿ, ಮೃತ ಸಂಜೀವಿನಿ ಮಂತ್ರ ಬೇರೆ, ಮೃತ್ಯುಂಜಯ ಮಂತ್ರ ಬೇರೆ. ಮೃತ್ಯುಂಜಯ ಮಂತ್ರ ಅಂತ ಹೇಳ್ತೀವಿ, ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಅಂತ ಹೇಳ್ತೀವಲ್ಲ, ಅದನ್ನು ಹೇಳುವಾಗ ಎಲ್ಲೆಲ್ಲಿ ನಾಲಿಗೆ ತಗಲತ್ತೆ, ನಮ್ಮ ಶರೀರದ ಯಾವ ಯಾವ ನರ್ವಸ್ ಸಿಸ್ಟಮ್ ಮೇಲೆ ಪ್ರೆಷರ್ ಬೀಳುತ್ತೆ, ಅದು ಯಾವ ರೀತಿ ಪಿಚ್ಯುಟರಿ ಗ್ಲ್ಯಾಂಡ್ ಮೇಲೆ ವರ್ಕ್ ಮಾಡುತ್ತೆ, ಪಿಚ್ಯುಟರಿ ಗ್ಲ್ಯಾಂಡ್ ಮೇಲೆ ವರ್ಕ್ ಮಾಡಿದಾಗ ಯಾವ ರೀತಿ ಎನ್ಸೈಮ್ಸ್ ಹಾರ್ಮೋನ್ಸನ್ನು ರಿಲೀಸ್ ಮಾಡುತ್ತೆ, ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಅದು ಮಂತ್ರಗಳಲ್ಲಿದೆ. ಆ ಮಂತ್ರಗಳ ಪ್ರಭಾವ ಪ್ರತಿಯೊಂದು ಹೆಣ್ಮಗಳಿಗೂ ಮನೆಯಲ್ಲಿ ಗೊತ್ತಿರಬೇಕು. ಯಾಕಂದರೆ ಹೆಣ್ಣೆ ಗುರು ಅಂದಾಗ ಹೆಣ್ಮಗಳು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಗಂಡಾಗಲಿ ಹೆಣ್ಣಾಗಲಿ ಪಾಠ ಕಲಿಯೋದು ತಾಯಿಯಿಂದಾನೇ ಅಲ್ವಾ, ತಾಯಿ ತಾನೇ ಜನ್ಮ ಕೊಡೋದು. ನಿಜ ನಿಜ. ಅಂದರೆ ಆ ಒಂದು ಶಕ್ತಿ, ಆ ಒಂದು ಹೆಣ್ಣು, ಇದು ಸಮಾಜಕ್ಕೆ ಗೊತ್ತಾ ಮಗಳೇ,
ಮಹಿಳಾ ದಿನಾಚರಣೆ ಅನ್ನೋದು ಒಂದು ಪದ, ಅದ್ರ ಬಗ್ಗೆ ಹೇಳ್ತಾ ಹೋದ್ರೆ ಇಡೀ ಭೂಮಂಡಲ ಅದ್ರೊಳಗೆ ಅಡ್ಕೊಂಡ್ಬಿಟ್ಟಿದೆ. ಎಲ್ಲಿಂದ ಎಲ್ಲೆಲ್ಲೋ ಹೋಗ್ತಿರ್ತೀವಿ ನಾವು, ಮತ್ತೆ ಬರ್ತೀವಿ ಮಹಿಳಾ ದಿನಾಚರಣೆಗೆ. ಅಂದ್ರೆ ಒಂದು ಮಹಿಳೆಯ ಮೇಲೆ ಆ ಮಹಿಳೆ ಅನ್ನೋಳು ಒಂದು ಮಾರ್ಗದರ್ಶಿ, ಮಾರ್ಗಸೂಚಿ, ನಿಮ್ ಗೂಗಲ್ ಅಮ್ಮ ಇದ್ದಂಗೆ. ಅರ್ಥ ಆಯ್ತಾ? ಅಂದ್ರೆ ಆ ಒಂದು ಹೆಣ್ಣು ಮಗಳು ಸಂಸಾರವನ್ನ ತೂಗಿಸ್ಲಿಕ್ಕೂ ಇರಬೇಕು, ಸಂಸಾರದ ಮೇಲೆ ಬರುವ ಒಂದು ಏನಾದರೂ ಒಂದು ಆಘಾತಗಳನ್ನು ತಡೆಯುವ ಶಕ್ತಿಯನ್ನು ಹೊಂದಿರಬೇಕು. ಅದು ಹೊಂದಿರ್ತಾಳೆ ಹೆಣ್ಮಗಳು. ಒಂದು ಪ್ರಜೆಯನ್ನ, ಸಮಾಜಕ್ಕೆ ಒಂದು ಒಳ್ಳೆ ಪ್ರಜೆಯನ್ನ ನೀಡಬೇಕಾಗಿರುವಂತಹ ಕರ್ತವ್ಯ ಹೆಣ್ಣಿಗೆ ಇರುವಂಥದ್ದು. ಹೆಣ್ಣಿನ ಅಂದ್ರೆ ಗಂಡ ಹೆಂಡತಿಗಿರತ್ತೆ, ಆದ್ರೆ ತಾಯಿಗೆ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿಗಳು. ಒಂದು ಮಗು ಸುಸಂಸ್ಕೃತವಾಗಿರಬೇಕು, ಸಮಾಜದಲ್ಲಿ ಒಂದು ಒಳ್ಳೆ ಮರ್ಯಾದೆ ಸ್ಥಾನದಲ್ಲಿರಬೇಕು ಅನ್ನುವಂಥದ್ದು ಒಂದು ಮನೆಯಿಂದನೇ ಶುರುವಾಗುವಂತಹ ಪಾಠ. ಹೆಣ್ಣಿಗೆ ಆದಂತಹ ನೀಡಿರುವಂತಹ ಒಂದು ಸ್ಥಾನಮಾನ. ಸಮಾಜದಲ್ಲಿ ಒಂದು ಮಗು ಹೆಣ್ಣಿನ ಸೆರಗಲ್ಲಿರ್ಬೇಕಂತೆ, ತಂದೆಯ ಪಂಚೆಯ ಛಾಯೆಯಲ್ಲಿರ್ಬೇಕಂತೆ. ಅಂದ್ರೆ ಆ ಹೆಣ್ಣಿನ ಸೆರಗಿನ ನೆರಳಿದೆಯಲ್ಲ, ಅಂದರೆ ಈ ಸೆರಗಿನ ನೆರಳು ಅಂದರೆ ಅರ್ಥ ಎಲ್ಲ ರೀತಿಯಾದಂತಹ ಶಾಸ್ತ್ರಗಳು, ಜೀವನಕ್ಕೆ ಕೊಡುವ ಬೇಕಾಗಿರುವ ಪಾಠಗಳ ಒಂದು ಚೀಲ. ಆಯಿತಾ? ಈ ಒಂದು ಹೆಣ್ಮಗಳು ನೋಡಿ, ಊಟ ಮಾಡೋದ್ರಿಂದ ಹಿಡಿದು ಮಗುಗೆ ಹೆಂಗೆ ಕಲಿಸ್ಕೋಬೇಕು, ಏನಾದ್ಮೇಲೆ ಏನು ತಿನ್ನಬೇಕು ಅನ್ನೋದು ಹೇಳ್ಕೊಡೋದು ಹೆಣ್ಣೆ. ಊಟ ಮಾಡೋ ಪದ್ಧತಿಯಿಂದ ಹಿಡಿದು ಅವನು ಬೆಳೆಯುವ ತನಕದ್ದು ಪಾಠ ಕೊಡೋದು ಹೆಣ್ಮಗಳೇ. ಯಾಕಂದರೆ ಆ ಜ್ಞಾನ, ಆ ಪರಿಜ್ಞಾನ ಇರೋದು ಹೆಣ್ಣಲ್ಲೇ. ಪ್ರತಿಯೊಂದು ಹೆಣ್ಣಿನ ಕೈಯಲ್ಲೇ ಕೊಟ್ಟಿದ್ದಾನೆ ಭಗವಂತ. ಏನೇ ತಪ್ಪು ಮಾಡಿದ್ರು ಕೂಡ ಬಯಸ್ಕೊಳ್ಳೋದು ಹೆಣ್ಣೆ. ಯಾಕೆ? ಅಮ್ಮ ಹೇಳ್ಕೊಟ್ಟಿಲ್ವಾ? ಅಪ್ಪ ಬರಲ್ಲ, ಅಮ್ಮ ಹೇಳ್ಕೊಟ್ಟಿಲ್ವಾ? ನಿಮ್ಮಮ್ಮ ಸರಿಗಿಲ್ಲ. ತಾಯಿ ಮನೇಲಿ ಏನ್ ಕಲ್ತೆ? ತಂದೆ ಮನೆ ಅಂತ ಯಾರೂ ಹೇಳಲ್ಲ. ನಿಜ. ತವ್ರ ಮನೆ ಅಂತಾರೆ. ತವ್ರ ಮನೆ ಅಂದರೆ ತಾಯಿ ಅಂತ ಹೇಳ್ತಾರೆ. ತಾಯಿ ಇಲ್ಲ ತವ್ರ ಮನೆನಾ ಅಂತ ಕೇಳ್ತಾರೆ, ಕ್ವಶನ್ ಮಾರ್ಕ್ ಹಾಕ್ತಾರೆ. ಅಂದರೆ ಈ ಹೆಣ್ಣು ಅನ್ನೋವಂಥ ಇದೆಯಲ್ಲ, ಆ ಎರಡು ಅಕ್ಷರದ ಜೋಡಣೆ, ಆ ಹೆಣ್ಣು ಅನ್ನೋ ಎರಡು ಅಕ್ಷರದ ಜೋಡಣೆ, ಆಕಾಶದ ಅಂತರ ಕಾಣಲ್ಲ, ಭೂಮಿಯ ಪಾತಾಳ ಕಾಣಲ್ಲ. ಅಷ್ಟು ನಿಗೂಢವಾದಂತಹ ಸ್ಥಿತಿ. ಆ ಸ್ಥಿತಿಯಲ್ಲಿ ಗತಿ ಬಂದಾಗ, ಆ ಸ್ಥಿತಿಯಲ್ಲಿ ಗತಿ ಅನ್ನೋದು, ಗತಿ ಅಂದರೆ ವೇಗ, ಚಲನೆ, ಗತಿ ಬಂದಾಗಲೇ ಸಂಸಾರದ ಚಕ್ಕಡಿ ಸರಿಯಾದ ರೀತಿಯಲ್ಲಿ ನಡೆಯುತ್ತೆ. ಚಕ್ಕಡಿ ಅಂದರೆ ಗಾಡಿ. ಗೊತ್ತಾಯ್ತು, ಆಯಿತಾ? ಅಲ್ಲೂ ಕೂಡ ಜೋಡಿ ತೋರಿಸ್ತಾರೆ. ಹೆಣ್ಣು ಮತ್ತು ಗಂಡು ಜೋಡೆತ್ತಿನ ಒಂದು ಸ್ವರೂಪ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಹೆಂಗಸರು, ನಾನು ಒಂಟಿ ಕುದುರೆ ಥರ ಟಾಂಗಾ ಗಾಡಿ ಓಡಿಸ್ತೀನಿ ಅಂತ. ಆದರೆ ಅದಕ್ಕೆ ಬೆಲೆ ಇಲ್ಲ. ಚಕ್ಕಡಿ ಅಂದರೆ ಒಂದು ಜೋಡಿತಿನ ಗಾಡಿಗೇನೆ ಸಂಸಾರವನ್ನು ಹೋಲಿಸೋದೇ ಹೊರತು ಟಾಂಗಾ ಗಾಡಿಗಲ್ಲ. ಕರೆಕ್ಟ್. ಅಂದರೆ ಅದು ಒಂಟಿ. ಟಾಂಗಾ ಗಾಡೀಲಿ ಯಾವತ್ತೂ 2 ಕುದುರೆ ಕಟ್ಟಲ್ಲ. 5 ಕುದುರೆ ಇರೋದು ಸೂರ್ಯದೇವನ ಹತ್ರ ಮಾತ್ರ, ಇಂದ್ರನ ಹತ್ರ ಮಾತ್ರ. ಅದಕ್ಕೆ ಬೇರೆಯೇ ವಿಶ್ಲೇಷಣೆಗಳಿದೆ. 5 ಕುದುರೆಗಳು ಅಲ್ಲಿರುತ್ತೆ, ಐರಾವತ. ಸಂಸಾರ ಒಂದು ಹೆಣ್ಣು ಅಂದಿದ ಕೂಡಲೇ ಚಕ್ಕಡಿನೇ. ಅಂದರೆ ಈ ಒಂದು ಇದಿದೆಯಲ್ಲ ಮಗಳೇ, ಈ ಒಂದು ಮಹಿಳಾ ದಿನಾಚರಣೆ ಅಥವಾ ಒಂದು ಮಹಿಳೆ ಬಗ್ಗೆ ಹೇಳಕ್ಕೆ ಕೂತ್ಕೊಂಡ್ರೆ ದಿನಗಳು ಸಾಲಲ್ಲ. ಹಾಗಾಗಿ ಅದೇ ಹೇಳಿದ್ನಲ್ಲ, ಅದೆಲ್ಲವನ್ನು ರೂಢಿಸ್ಕೊಂಡು ಒಳಗೂಡಿಸ್ಕೊಂಡು ನನ್ನ ಕೈಲಾದಷ್ಟು ಧಾರ್ಮಿಕತೆ, ಆಧ್ಯಾತ್ಮಿಕತೆ ಮತ್ತು ಸಮಾಜದಲ್ಲಿ ಇರುವಂತಹ ಸಾಮಾಜಿಕತೆ ಇದೆಲ್ಲವನ್ನು ಒಳಗೂಡಿಸ್ಕೊಂಡು ನನ್ನಲ್ಲಿ ಬರುವ ವಿದ್ಯಾವನ್ನು ಅರ್ಜನೆ ಮಾಡಲಿಕ್ಕೆ ಬರುವಂಥ ವ್ಯಕ್ತಿಗಳಿಗೆ ಹಂಚ್ತಾ ಹೋಗ್ತಾ ಇದ್ದೀನಿ. ನಿಜ ಅಮ್ಮ, ನಿಜಕ್ಕೂ ಒಂದು ಒಳ್ಳೆ ಕಾರ್ಯ ಅಂತ ಹೇಳ್ಬೋದು. ಯಾಕೆ ಕಾರ್ಯ ಅನ್ನೋದಕ್ಕಿಂತ ಅದು ನೀವು ಅಳವಡಿಸ್ಕೊಂಡಿರುವಂಥದ್ದು ಹೇಗಿದೆ ಅಂತಂದರೆ, ಸಮಾಜದಲ್ಲಿ ಒಳ್ಳೆಯದನ್ನು ಮಾಡ್ತಾ ಇರೋರು ಇರ್ತಾರೆ, ತಪ್ಪು ದಾರಿ ಹಿಡಿದವರು ಇರ್ತಾರೆ. ಆ ತಪ್ಪು ದಾರಿಗೆ ಹೋಗ್ತಾ ಇರೋಂಥವ್ರನ್ನ ಎಚ್ಚರಿಸೋಕೆ ಅಂತಾನೆ ಒಂದು ವರ್ಗ ಇರುತ್ತೆ, ಅದು ನಿಮ್ಮಂಥವರಿಂದ ಮಾತ್ರ. ಹೆಣ್ಣು ಮತ್ತೆ ಜೊತೆಗೆ ಈ ಆಧ್ಯಾತ್ಮದ ಕಡೆಗೆ ಎಳೆಯುವಂಥದ್ದು ಎಷ್ಟು ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಸೊ ಈ ಒಂದು ಮಹಿಳಾ ದಿನಾಚರಣೆ ಇನ್ನೊಂದು ವಿಚಾರ ಇದೆ ಇಲ್ಲಿ. ನದಿ ಮೂಲ ಹೆಣ್ಣಿನ ಮೂಲ, ಗುರುವಿನ ಮೂಲ ಹುಡುಕಬೇಡಿ ಅಂತಾರೆ. ಅಂದ್ರೆ ಅಲ್ಲೂ ಕೂಡ ಹೆಣ್ಣು ಆದ್ಯತೆ, ನದಿನೂ ಹೆಣ್ಣು ಆದ್ಯತೆ, ಗುರು ಒಂದು ಶಕ್ತಿ, ಅದು ಕೂಡ ಒಂದು ಈಕ್ವಲ್, ಒಂದು ಕಾಯಿನಿನ 2 ಮುಖ. ಹೆಣ್ಣಿನ ರೂಪದಲ್ಲೂ ಇರ್ಬೋದು, ಗಂಡಿನ ರೂಪದಲ್ಲೂ ಇರ್ಬೋದು, ಒಟ್ಟು ಶಕ್ತಿಯ ರೂಪದಲ್ಲಿ. ಇದೆಲ್ಲ ತಗೊಂಡಾಗ ಇದು ಮಹಿಳಾ ದಿನಾಚರಣೆ ಹೌದು,
ಅದರ ಜೊತೆಗೆ ಮಹಿಳೆ ತನ್ನ ಜವಾಬ್ದಾರಿಯನ್ನು ಅರ್ಥಕೊಂಡಾಗ ಮಾತ್ರ ಈ ಒಂದು ಮಹಿಳಾ ದಿನಾಚರಣೆಗೆ ಅರ್ಥಪೂರ್ಣವಾದ ಒಂದು ಫಲಿತಾಂಶ ಸಿಗೋದು. ಸರಿ ಅಮ್ಮ, ಸರಿ. ಒಂದು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನೀವು ಮಹಿಳೆಯಾಗಿ ನಿಮ್ಮ ಒಂದು ನಡೆದು ಬಂದಂತಹ ಹಾದಿ, ಹಾಗೆ ನೀವು ಎದುರಿಸಿದಂತಹ ಸವಾಲುಗಳು ಆಧ್ಯಾತ್ಮ ಲೋಕದತ್ತ ಬರುವಂಥ ಸಂದರ್ಭದಲ್ಲಿ, ಹಾಗೆ ಈಗ ಕೆಲವರು ಏನು ಅಂದರೆ ತುಂಬ ಕಳೆದು ಹೋಗಿರುವಂತಹ ಹೆಣ್ಣು ಮಕ್ಕಳಿಗೆ ನೀಡಿರುವಂತಹ ಬಲವಾದಂತಹ ಮಾತುಗಳಿದೆಯಲ್ಲ, ಅದೆಷ್ಟೋ ಜನಕ್ಕೆ ಸ್ಫೂರ್ತಿಯನ್ನು ನೀಡುವಂಥದ್ದಮ್ಮ. ಥ್ಯಾಂಕ್ ಯು, ನೀವು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ, ನಿಮ್ಮ ಒಂದು ಅಮೂಲ್ಯವಾದ ಕ್ಷಣಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ನಮಸ್ತೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಅಮ್ಮಾಜಿ ಹೇಳಿರುವಂತಹ ಮಾತುಗಳು ನಿಜಕ್ಕೂ ಒಂದೊಂದು ಇನ್ಸ್ಪಿರೇಷನ್ ಅಂತಾನೆ ಹೇಳಬಹುದು. ಆಧ್ಯಾತ್ಮಿಕತೆ ಜೊತೆಗೆ ಸಮಾಜದ ಜೊತೆಗೆ ಬೆರೆತು ಹೋಗುವಂಥದ್ದಿದೆಯಲ್ಲ, ನನ್ನ ಪ್ರಕಾರ ಅದು ಒಂದು ಅವ್ರು ಹೇಳಿದ ಹಾಗೆ ಒಂದು ಎತ್ತಿನ ಗಾಡಿ ಥರ, ಎರಡೂ ಕೂಡ ಬ್ಯಾಲೆನ್ಸಿಂಗ್ ಅಲ್ಲಿ ಇದ್ರೆ ಮಾತ್ರ ಅದು ಸಾಧ್ಯ ಆಗುವಂಥದ್ದು. ಹೆಣ್ಣು ಮಕ್ಕಳು ಅದರಲ್ಲೂ ಹೆಚ್ಚು ಜವಾಬ್ದಾರಿಯುತರು, ಹೆಚ್ಚು ಶಕ್ತಿಯುತವಾದಂಥವರು, ಅವರ ಒಂದು ಈ ಶಕ್ತಿಯನ್ನ ಅರಿತುಕೊಂಡು ಸಮಾಜದಲ್ಲಿ ಬಾಳ್ವೆಯನ್ನ ನಡೆಸಿದ್ರೆ ಎಲ್ಲವೂ ಸುಖಮಯವಾಗಿರುತ್ತೆ, ಸಮಾಜ ಒಂದು ಸುಸ್ಥಿತಿಯಲ್ಲಿರುತ್ತೆ ಅನ್ನೋ ಮಾಹಿತಿಯನ್ನ ನೀಡಿದ್ರು. ತಮಗೂ ಕೂಡ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀರಿ. ನಮಸ್ಕಾರ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.